ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಮ್ದಲು ವಂದನೆಗಳು ಸಲ್ಲಿಸುತ್ತಾ ಈ ಒಂದು ದಿನದ ಒಂದು ನಾವು ಬೈಬಲ್ ಸ್ಟಡಿನ ಆರಂಭ ಮಾಡೋಣ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಅಂತ ತಿಳ್ಕೊತೀನಿ. ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾರು ಹೊಸೊಬ್ರು ಇಂಟ್ರೆಸ್ಟ್ ಇದ್ದರೆ ಬೈಬಲ್ ಕ್ಲಾಸ್ ಕೇಳೋಕ್ಕೆ ಅವ್ರಿಗೂ ನಮ್ಮ ನಂಬರ್ ಅಥವಾ QR ಕೋಡ್ ಶೇರ್ ಮಾಡಿದ್ರೆ ಅವರು ಕೂಡ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಏನ್ರಿ ನಾವು ಅನೇಕ ದಿವಸಗಳಿಂದ ಈ ಕ್ರಿಸ್ತ ವಿರೋಧಿ ಬಟ್ ಆಂಟಿ ಕ್ರೈಸ್ಟ್ ಬಗ್ಗೆ ಅನೇಕ ವಿಚಾರಗಳನ್ನ ಸತ್ಯವೇದದಲ್ಲಿ ಮಾಡಿದ್ವಿ. ನಾವು ಗಮನಿಸ್ಕೊಂತ ಬಂದ್ರೆ ಅದರ ಸತ್ಯವೇದ ಮುಖಾಂತರ ನಾವೇನಪ್ಪ ನೋಡಿದೆ ಅಂದ್ರೆ ಕ್ರಿಸ್ತ ವಿರೋಧಿ ಅಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ, ಅದು ಒಂದು ಧಾರ್ಮಿಕವಾದಂಥ ಒಂದು ಸಂಸ್ಥೆ. ಕ್ರಿಸ್ತನ ವಿರುದ್ಧವಾಗಿ ಕ್ರಿಸ್ತನ ಹೆಸರು ಉಪಯೋಗಿಸ್ಕೊಂಡೆ ಕ್ರೈಸ್ತವರಾಗೆ ಏನಿದೆ ಒಂದು ತಪ್ಪಾದ ಉಪದೇಶಗಳನ್ನ ಮಾಡೋಂಥ ಒಂದು ವ್ಯವಸ್ಥೆ ಅಂತ ನೋಡಿದ್ರಿ. ಆ ವ್ಯವಸ್ಥೆ ಯಾವುದು ಅಂತ ಕೂಡ ನಾವು ಏನು ಮಾಡಿದ್ರಿ, ಟ್ರೇಸ್ ಔಟ್ ಮಾಡಿದ್ರಿ. ಅದನ್ನ ನೋಡ್ಬೇಕಾದ್ರೆ ಏನ್ರಿ ಈ ಥರ ಇದೆಲ್ಲ ಸಭೆಯಲ್ಲಿ ಯಾವ ಥರ ಶುರು ಆಯ್ತು ಅಂತ ಕೂಡ ನಾವೇನು ಮಾಡಿದ್ರಿ, ಇದನ್ನೆಲ್ಲ ನಾವು ವಿಚಾರಿಸಿದ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಯಾವ ರೀತಿ ಸಭೆಗಳಲ್ಲಿ ಇವೆಲ್ಲ ಬಂತು ದುರ್ಬೋಧನೆಗಳು, ಯಾವ ರೀತಿ ಒಂದೊಂದಾಗೆ ಇವೆಲ್ಲ ಆರಂಭ ಆಯಿತು, ಯಾವಾಗ ಅಪೊಸ್ತಲರು ತೀರ್ಕೊಂಡ್ರೋ ಯಾವ ರೀತಿ ಇವನ್ನೆಲ್ಲ ಸಭೆಗಳಿಗೆ ಬರೋಕ್ಕೆ ಶುರು ಆಯಿತು ಅಂತ ಕೂಡ ನಾವು ಬಹು ಸ್ಪಷ್ಟವಾಗಿ ನೋಡಿದ್ರಿ. ಅದು ಮಾತ್ರ ಅಲ್ಲ, ಕಳೆದ ವಾರ ನಾವು ನೋಡ್ಬೇಕಾದ್ರೆ ದಾನಿಯಲ್ಲಿ 7ನೇ ಅಧ್ಯಾಯದಲ್ಲಿ ಆಡಿ ಹೆಂಗೆ ಪ್ರವಾದನೆ ಮುಖಾಂತರ ಹೇಳಿದ್ರು, ಆ ಬಡಾಯಿ ಕೊಚ್ಕೊಳ್ಳೋಂಥ ಬಾಯಿ ಮಾತಾಡೋಂಥ ವಿಚಾರಗಳು ನಾವೇನು ಮಾಡಿದ್ವಿ ನೋಡಿದ್ರಿ. ಯಾವ ಥರ ದೇವ್ರ ಮಕ್ಳುಗಳಿಗೆ ದೇವರ ಒಂದು ಪರಾತ್ಪರ ಭಕ್ತರನ್ನ ಸವಿಸ್ತಾರೆ ಅಂತ ಕೂಡ ನೋಡಿದ್ರಿ. ಅದರ ಕಾಲಗಳನ್ನು ಧರ್ಮವಿಧಿಗಳನ್ನ ಮಾರ್ಪಾಡು ಮಾಡ್ತಾರೆ ಅಂದ್ಬಿಟ್ಟು ಸತ್ಯವಿದಂಥ ಅನೇಕ ದುರ್ಬೋಧನೆಗಳು ಯಾವ ರೀತಿ ಸಭೆಯಲ್ಲಿ ಬಂತು ಅಂತ ಕೂಡ ನಾವೇನು ಮಾಡಿದ್ವಿ ನೋಡಿದ್ರಿ. ಸೊ ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ದಾನಿಯಲ್ಲಿ ಬರೆದಂಥ ಒಂದು ಆ ಗ್ರಂಥದಲ್ಲಿ ಆ ವಾಕ್ಯದಲ್ಲಿ ಇನ್ನೊಂದು ಮುಖ್ಯವಾಗಿರೋಂಥ ಮಾತು ಹೇಳ್ತಾರೆ. ಅದನ್ನ ಕಾಲಗಳು ಸಾಳ್ದಿರೋದ್ರಿಂದ ನಾವು ಓದ್ವರ ತಗೊಂಡ್ಲ ಈ ವಾರ ನಾವು ಕಂಟಿನ್ಯೂ ಮಾಡೋಣ. ಯಾರಾದ್ರು ದಾನಿಯಲ್ಲೋ 7:25 ಓದ್ಬೇಕಂತ ಕೇಳ್ಕೊತೀನಿ. ಯಾರು ಓದ್ರಿ ಡ್ಯಾನಿಯಲ್ 7:25? ಗೋ ಅಮೃತ ಸಿಸ್ಟರ್ ಅಥವಾ ಇಜ್ರಾ ಬದರ್ ಅಥವಾ ಪ್ರೇಮ ಸಿಸ್ಟರ್. ಓಕೆ, ಅಥವಾ ರಾಜೇಂದ್ರ ಗೌಡ ಬದರ್, ಯಾರು ಓದ್ಬೋದಾ? ಬ್ರದರ್ ಓದ್ಲ ಬ್ರದರ್. ಮದೇಶ್ ಬದರ್ ಓದಿ, ಡೆಫಿನೆಟ್. ಮದೇಶ್ ಬದರ್, ನಿನ್ ನೆಟ್ವರ್ಕ್ ಜಾಗ ಕೂತ್ಕೊಬೇಕು. ನಿಮ್ ವಾಯ್ಸ್ ತುಂಬಾ ಕಟ್ ಆಗ್ತದೆ. ಕೊಚ್ಚಿಕೊಂಡು ಪರಾತ್ಪರರ ಧರ್ಮ ವಿಧಿಗಳನ್ನು ಮಾರ್ಪಡಿಸಲು. ಹಲೋ, ನೀವು ನೆಟ್ವರ್ಕ್ ಜಾಗ ಕೂತ್ಕೊಬೇಕು. ಓಕೆ, ಇಬ್ಬರು ಯಾರು ಓದ್ಬೋದಾ? ಸರ್ ಈಗ ಕೇಳ್ತಾ ಇದೆ ಸರ್. ಸೂಪರ್ ಬದರ್, ಇವಾಗ ಓದಿ ಬದರ್. ಸರ್ ಓಕೆ. ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆ. ಆ ಭಕ್ತರು ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವರು. ಆಮೇನ್. ವೆರಿ ಗುಡ್, ಥ್ಯಾಂಕ್ ಯು ಬದರ್. ಅದು ನೋಡ್ಬೇಕಾದ್ರೆ ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಆ ಭಕ್ತರು ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅವನ ಕೈವಶವಾಗೋರು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರೋಂಥ ಟೈಮ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಏನಂತ ಹೇಳ್ತಾರೆ, ಆ ಭಕ್ತರು ದೇವ್ರ ಭಕ್ತರುಗಳನ್ನ ಈ ಕ್ರಿಸ್ತ ವಿರೋಧಿ ಕೈಯಲ್ಲಿ ಎಷ್ಟು ಸಮಯ ಕೊಡ್ತಾರೆ ಅಂತ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಹೇಳ್ತಾರೆ ಒಂದು ಕಾಲ, ಎರಡೂ ಕಾಲ, ಅರ್ಧ ಕಾಲ ಅವ್ರ ಕೈಗೆ ವಶವಾಗ್ತಾರೆ ಅಂತ. ಅಂದ್ರೆ ಏನು, 3.5 ಕಾಲನಾ? ಬರೀ 3.5 ಕಾಲದ ಬಗ್ಗೆ ಹೇಳ್ತಾರೆ, 3.5 ವರ್ಷದ ಬಗ್ಗೆ ಹೇಳ್ತಾ ಇದಾರ ಅಂತಂದ್ರೆ ಇಲ್ಲ ರೀ. ನಮ್ಗೆ ಚೆನ್ನಾಗಿ ಗೊತ್ತು, ಕ್ರಿಸ್ತ ವಿರೋಧಿ ಅದರ ಈ ಪೇಪರ್ಸಿ ಸಿಸ್ಟಮ್ ಬುಡಕ್ ತಾಳ್ವಿಕೆ ಮಾಡೋದು 3.5 ವರ್ಷ ಅಲ್ವೇ ಅಲ್ಲ ರೀ. ಹಂಗಾರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಏನಪ್ಪ ಇದು 3.5 ಕಾಲ ಅಂತ ಹೇಳ್ತಾರೆ, ಏನು 3.5 ಕಾಲ ಅಂತಂದ್ಬಿಟ್ಟು ನಾವೇನ್ ಮಾಡಬೇಕು, ಬೈಬಲಲ್ಲಿ ನಾವು ಹುಡುಕ್ಬೇಕ್ರಿ. ನಾವು ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ನಾವು ಇದ್ರಿಗೂ ತೊಗೊಂಡು ಸ್ಟಡಿಯಲ್ಲಿ ಏನು ನೋಡಿದ್ರಿ, ಬೈಬಲ್ ಡಿಕ್ಷನರಿ. ಹಂಗಾರೆ ನಾವು ಏನ್ ನೋಡ್ಬೇಕು, ಸತ್ಯವೇದ ಮುಖಾಂತರ ಏನ್ರಿ ಈ ಒಂದು 3.5 ಕಾಲ ಅಂತ ಏನಂತ ನೋಡ್ಬೇಕು. ನೋಡಿ, ಇದೇ ಕಾಲದ ಬಗ್ಗೆ ನಮ್ಗೆ ಸತ್ಯವೇದದಲ್ಲಿ ಇನ್ನ 3 ಜಾಗದಲ್ಲಿ ಕೊಡ್ತಾರೆ. 3 ಜಾಗದಲ್ಲಿ ಕೊಟ್ಬಿಟ್ಟು ಒಂದೇ ಸಮಯನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಕೊಡ್ತಾರೆ ನೋಡಿದ್ದೀರಿ. ಒಂದು ಕಡೆಗೆ ದಿನದ ಎಣಿಕೆಯಲ್ಲಿ ಕೊಡ್ತಾರೆ, ಇನ್ನೊಂದು ಕಡೆಗೆ ವರ್ಷದ ಎಣಿಕೆಯಲ್ಲಿ ಕೊಡ್ತಾರೆ, ಇನ್ನೊಂದು ಮಾಸದ ಒಂದು ಎಣಿಕೆಯಲ್ಲಿ ಏನ್ ಮಾಡ್ತಾರೆ ಕೊಡ್ತಾರೆ. ಓದೋಣ. ಪ್ರಕಟಣೆ 12ನೇ ಅಧ್ಯಾಯ 6ನೇ ವಾಕ್ಯ. ಅಮೃತ ಸಿಸ್ಟರ್ ಇದರ ಲೈನಲ್ಲಿ? ಸರಿ, ಸಂತೋಷ್ ಪುತ್ರ ಓದ್ಬೋದಾ? ಡ್ರೈವಿಂಗ್ ಅಲ್ಲಿ ಇದ್ದೇನೆ. ಓಕೆ, ಸರಿ. ಯಾರಾದ್ರೂ ಬೈಬಲ್ ಓದ್ತೀರಾ ಸೋದರ ಸೋದರಿಗಳು? ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ
ಶೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. ನೋಡ್ರ, ಆಕೆಗೆ ಪೋಷಣೆ ಆಗ್ಬೇಕು ಅಂತ ಅಂದ್ಬಿಟ್ಟು 1260 ದಿವಸಗಳನ್ನ ನೇಮಿಸಿದ್ರು ಅಂತ ಹೇಳ್ತಾರೆ. ಇದು ಸೇಮ್ ಅದ್ರ ಬಗ್ಗೆ ಹೇಳ್ತಾ ಇರೋದು. ಇದು ಹೇಗೆ ಅಂತ ಅಂದ್ಬಿಟ್ಟು ಮುಂದೆ ಬರೋ ವಾರದಲ್ಲಿ ನೆಕ್ಸ್ಟ್ ವೀಕಲ್ಲಿ ಪ್ರಕಟಣೆ 12ನೇ ಸಂಪೂರ್ಣವಾಗಿ ತಗೊಂತೀರಿ. ಓಕೆನಾ? ಸರಿ, ಇವಾಗ ನೋಡ್ಬೇಕಾದ್ರೆ ಹೇಳ್ತಾರೆ 1260 ದಿವಸಗಳು ಅಂತ ನೋಡ್ತೀರಿ ಅಲ್ರ. ಇವಾಗ ಅದೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಓದ್ರಿ ಬರ್ತಾರೆ. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ 1 ಕಾಲ, 2 ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಓಕೆ, ಮಹೇಶ್ ಬದರ್ ಬೇಜಾರು ಮಾಡ್ಕೊಂಬಿಡಿ, ತುಂಬಾ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾರೆ. ದಯವಿಟ್ಟು ಯಾರು ಕರೆಕ್ಟಾಗಿ ಬೈಬಲ್ ಓದೋರು ಯಾರು ಒಬ್ರು ಓದಿದ್ರೆ ಸಾಕು. ರಾಜೇಂದ್ರ ಗೌಡ ಬದರ್, ನೆಟ್ವರ್ಕ್ ಜಾಗ ಕೂತ್ಕೊಂಡು ಓದ್ಬೋದಾ? ಯಾರು ಒಬ್ರು ಓದ್ತೀರಾ? ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ 1 ಕಾಲ, 2 ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. ನೋಡ್ರ, ಇದು ಸೇಮ್ ನಮ್ಗೆ ದಾನಿಯೆಲ್ 7:25 ಹೇಳಿರೋದು. ಅದೇ ಮಾತನ್ನ ಹೇಳ್ತಾರೆ. 1 ಕಾಲ, 2 ಕಾಲ, ಅರ್ಧ ಕಾಲ. ನೋಡಿ, ಅದೇ ತರ 3.5 ಕಾಲ ಸರ್ಪದ ಮುಖದಿಂದ ಏನ್ರಿ ರಕ್ಷಣೆ ಹೊಂದಿ ಪೋಷಣೆ ಹೊಂದಾಳಂತೆ ನೋಡ್ತೀರಿ ಅದ್ರ. ಸೇಮ್ ಅದೇ ಕಾಲದ ಬಗ್ಗೆ ಮಾತಾಡ್ತಾರೆ ಅಲ್ರ. ಅದೇ ಕಾಲನ 6ನೇ ವಾಕ್ಯದಲ್ಲಿ 1260 ದಿವಸಗಳು ಅಂತ ಕೊಟ್ಟರು. ಇಲ್ಲಿ ಏನ್ ಮಾಡಿದರೆ 3.5 ಕಾಲ ಅಂತ ಕೊಟ್ಟರು. ಆಕ್ಚುಲಿ ಕಾಲ ಅಂತಂದ್ರೆ 1 ವರ್ಷಗಳು, 3.5 ವರ್ಷಗಳು ಅಂತ. ಸರಿ, ಇವಾಗ ಇದೇ ಎಣಿಕೆ ಮಾಸದಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಪ್ರಕಟಣೆ 13:5 ಓದ್ರಿದ್ದೀನಿ. ರೆವಲ್ಯೂಷನ್ 13:5. ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. ನೋಡ್ರ, 42 ತಿಂಗಳುಗಳು ಬಡಾಯಿ ಕೊಚ್ಕೊಂಡಂತ ಬಾಯಿ. ದಾನಿಯೇಲ್ 7:20 ಬಂತಲ್ಲ, ಬಡಾಯಿ ಕೊಚ್ಕೊಂಡಂತ ಬಾಯಿ, ಅದರ ಮನುಷ್ಯನ್ಗಿರಂತ ಕಣ್ಣು, ಅದ್ರಲ್ಲಿ ಏನ್ ಮಾಡ್ತಂತೆ ಪರಾತ್ಪರ ವಿರುದ್ಧವಾಗಿ ಮಾತಾಡ್ತೋ ನೋಡಿ, ಅದೇ ಬಾಯಿ ಬಗ್ಗೆ ಕೊಟ್ಟಿದ್ದಾರೆ. ಅದರ 42 ತಿಂಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸರಿ, ಇವಾಗ 3 ಒಂದೇನಾ ಅಂತ ಮೊದಲು ಪರೀಕ್ಷೆ ಮಾಡ್ಕೊಳ್ಳೋಣ ನಾವು. ಅದರ ಆಕ್ಚುಲಿ 3 ಒಂದೇ ರೀ. ಹೇಗೆ ಚೆಕ್ ಮಾಡೋದು? 1260 ದಿವಸಗಳನ್ನ ಏನ್ರಿ 42 ತಿಂಗಳು ಅಂತ ಬಂತಲ್ಲ, 42 ತಿಂಗಳಲ್ಲಿ ಡಿವೈಡ್ ಮಾಡಿ, ವಿಭಾಗಿಸಿದ್ರೆ ನಮ್ಗೆ ಎಷ್ಟಪ್ಪ ಬರ್ತದೆ ಅಂದ್ರೆ 30 ದಿನ ಪ್ರತಿ ತಿಂಗಳಿಗೆ ಬರ್ತದೆ. ಅಂದ್ರೆ 1 ತಿಂಗಳಲ್ಲಿ ಎಷ್ಟು ದಿನ ಇದೆಯಪ್ಪ ಅಂದ್ರೆ 30 ದಿನ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಸರಿ, ಇದು ಬಿಬ್ಲಿಕಲ್ ಕ್ಯಾಲೆಂಡರ್ ಅದರ. ಸರಿ, 1 ತಿಂಗಳಲ್ಲಿ 30 ದಿನ ಅಂದ್ರೆ 1 ವರ್ಷದಲ್ಲಿ ಎಷ್ಟು ತಿಂಗಳಿದೆ? 12 ತಿಂಗಳು ಅದರ. ಇವಾಗ ಏನ್ ಮಾಡಿದ್ರೆ 30 ದಿನ 1 ತಿಂಗಳಲ್ಲಿ ಇರೋದನ್ನ 12 ತಿಂಗಳಿಗೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟಪ್ಪ ಬರ್ತದೆ ಅಂದ್ರೆ 360 ದಿವಸಗಳು ಬರ್ತದೆ. ಇದು 1 ವರ್ಷದಲ್ಲಿ ಇರುವಂತ ದಿನಗಳು ಎಷ್ಟಪ್ಪ ಅಂತಂದ್ರೆ 360 ದಿವಸಗಳು. ಇದು ಬಿಬ್ಲಿಕಲ್ ಕ್ಯಾಲೆಂಡರ್ ರೀ. ಆಸ್ ಪರ್ ದ ಬೈಬಲ್ 1 ವರ್ಷಕ್ಕಿರೋಂಥ ದಿನಗಳು ಎಷ್ಟಪ್ಪ ಅಂತಂದ್ರೆ 360 ದಿವಸಗಳು. ಅರ್ಥ ಆಯ್ತಾ? ಸರಿ, ಇವಾಗ ನಾವೇನ್ ನೋಡಿದ್ರಿ, ಅಲ್ಲಿ ದಿವಸಗಳ ಎಣಿಕೆ ತಗೊಂಡ್ರಿ, ಮಾಸದ ಎಣಿಕೆ ನೋಡಿದ್ರಿ, 2 ಕ್ರಾಸ್ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ಒಂದೇ ಸಮಾನಕ್ಕೆ ಬಂತು. ಇವಾಗ ಏನ್ ಮಾಡ್ಬೇಕು, ಅಲ್ಲಿ 3.5 ಕಾಲ ಅಂತ ಇದೆಯಲ್ಲ, ಅದು ಕೂಡ ಕರೆಕ್ಟ್ ಆಗಿ ಬರ್ತಾರ ಅಂತ ನಾವು ಚೆಕ್ ಮಾಡ್ಬೇಕು. ಹೆಂಗ್ ಚೆಕ್ ಮಾಡೋದು? ಇವಾಗ ಏನಿಲ್ಲ, 3.5 ವರ್ಷ ಅಂತ ಕೊಟ್ಟಿಲ್ಲ, ಆ 3.5 ವರ್ಷನ 360 ದಿವಸಗಳಿಗೆ ಮಲ್ಟಿಪ್ಲೈ ಮಾಡಿ ನೋಡ್ರಿ, ಎಷ್ಟು ಬರ್ತಾರೆ? ಯಾರು ಲೆಕ್ಕ ಹಾಕ್ಬಿಟ್ಟು ಹೇಳ್ತೀರಾ? 360 days ಇಂಟು 3.5 years. ಯಾರ ಮಲ್ಟಿಪ್ಲೈ ಮಾಡಿ ನೋಡಿ ಎಷ್ಟು ಬರ್ತಾರೆ ನೋಡ್ರಿ. ಯಾರು ನೋಡ್ರಿ, ಹೇಳ್ಬೋದಾ? ಯಾರ ಬ್ರದರ್ಸ್ ಸಿಸ್ಟರ್ಸ್? ಸರ್ 360 ಇಂಟು 3.5 ಅಥವಾ 3.5 ಮಾಡಿ ಎಷ್ಟು ಬಂತು? 1260. ಹಾ, ನೋಡ್ರಿ, ಆವಾಗ 1260 ಬಂತು. ಅವಾಗ ಏನಪ್ಪಾ ಅಂದ್ರೆ ನಮ್ಮ ಕ್ಯಾಲ್ಕುಲೇಷನ್, ನಾವು ಸ್ಟಡಿ ಮಾಡ್ತಾರ ಮೆಥಡ್ ಕ್ಲಿಯರ್ ಆಗಿದೆ. ಅಂದ್ರೆ 3.5 ವರ್ಷ ಅಂದ್ರೂ ಒಂದೇ, 1260 ದಿವಸಗಳು ಅಂದ್ರೆ ಒಂದೇ,
42 ತಿಂಗಳುಗಳು ಅಂದ್ರೆ ಒಂದೇ ಅಂತ ನಮಗೆ ಇವಾಗ ಏನಂತ ಕ್ಲೀನ್ ಆಗುತ್ತೆ. ಹಂಗಾರೆ ಏನರ್ಥ ಅಂದ್ರೆ ಈ ಪ್ರಕಟಣೆ ಪುಸ್ತಕದಲ್ಲಿ ದಾನಿಯೇಲ ಪುಸ್ತಕದಲ್ಲಿ ಬರ್ತಕ್ಕಂಥ ಎಲ್ಲಾ ದಿನಗಳು ಒಂದೇ ಸಮಯದ ಬಗ್ಗೆ ಏನ್ ಮಾಡ್ತಾರೆ, ಒಂದೇ ಕಾಲದ ಬಗ್ಗೆ ಏನ್ ಮಾಡ್ತಾರೆ, ರೆಫರೆನ್ಸ್ ಕೊಡ್ತಾರೆ. ಸರಿ, ಇವಾಗ ಪೇಪರ್ಸಿ ಬಂದ್ಬಿಟ್ಟು ಭೂಲೋಕದಲ್ಲಿ ಆಳ್ವಿಕೆ ಮಾಡಿ ಬರೀ 3.5 ವರ್ಷನಾ? ಅಷ್ಟೇನಾ? ಈ ಪೇಪರ್ಸಿ ಎಲ್ಲಾ ಸಭೆ ಮಕ್ಳುಗಳನ್ನ ದೌರ್ಜನ್ಯ ಮಾಡಿ ಈ ಕಾಲಗಳ ಧರ್ಮ ವಿಧಿಗಳನ್ನೆಲ್ಲ ಚೇಂಜ್ ಮಾಡಿ ಬರೀ 3.5 ವರ್ಷನಾ ಅಂದ್ರೆ ಇಲ್ಲ ರೀ. ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಇದು ಎಂತ ದಿನಗಳು ಅಂತ ಲೆಕ್ಕ ಹಾಕ್ಬೇಕ್ರಿ. ಅದರ ನಾವು ಬೈಬಲ್ ಅಲ್ಲಿ ನೋಡಿದ್ರಿ ಏನ್ರಿ, ಒಂದು ದಿನ ಅಂತ ಹೇಳ್ಬೇಕ್ರಿ ಎಲ್ಲಾ ಕಡೆ ಒಂದೇ ದಿನ ಅಂತಂದ್ರೆ 24 ಅವರ್ ಅಂತ ಬರಲ್ಲ ರೀ. ಬೇರೆ ಬೇರೆ ಸಮಯಗಳು ನಾವೇನ್ ಮಾಡಿದ್ರಿ ನೋಡಿದ್ರಿ. ಅದರ ಉದಾಹರಣೆಗೆ ಹೇಳ್ಬೇಕಾದ್ರೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ್ಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ? 1000 ವರ್ಷಗಳು. 1000 ವರ್ಷಗಳು. ಏನೋ ಮಿಗ್ದವರೆಲ್ಲ 20 ಜನ ಏನ್ ಮಾಡ್ತಾ ಇದ್ದೀರಾ, ಒಬ್ಬೊಬ್ರು ರೆಸ್ಪಾನ್ಸ್ ಕೊಡ್ತಾವ್ರೆ. ಯೇಸು ಕ್ರಿಸ್ತನ್ಗೆ ಒಂದು ದಿನ ಅಂದ್ರೆ 1000 ವರ್ಷ. ಎಲ್ಲರೂ ಉತ್ತರ ಕೊಡ್ಬೇಕು. ಹತ್ರ 1000 ವರ್ಷ, 1000 ವರ್ಷ ಅಂತ ಒಂದಿನ ಅಂತ ಬೈಬಲ್ ಇದೆ. ಇಸ್ರೇಲ್ ಜನಗಳಿಗೆ ಅದೇ ತರ ಏನ್ರಿ 40 ವರ್ಷಗಳನ್ನ ಒಂದಿನಕ್ಕೆ ಹೋಲಿಕೆ ಮಾಡ್ತಾರೆ. ಅರ್ಥ ಆಯ್ತಾ? ತಂದೆಯ ದೇವರಿಗೆ 7000 ವರ್ಷ ಅಂದ್ರೆ ಒಂದು ದಿನ. ಬೈಬಲ್ ಅಲ್ಲಿ ಒಂದು ದಿನ ಅಂತಂದ್ರೆ ಬೇರೆ ಬೇರೆ ಒಂದು ಏನಂದ್ರೆ ಸಮಯಗಳಿದೆ, ಎಲ್ಲ ಕಡೆ 24 ಗಂಟೆ ಇಲ್ಲ. ಅದೇ ತರ ಸತ್ಯವೇದದಲ್ಲಿ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಗೊತ್ತಾ ಯಾರಿಗಾರ? ಒಂದು ದಿನ ಅಂದ್ರೆ 1 ವರ್ಷ. ಎಲ್ಲಿದೆ? ಎಜೆಕಿಯಲ್ 4ನೇ ಅಧ್ಯಾಯ 6ನೇ ವಾಕ್ಯ ಓದ್ರಿ. ಯಾರು ಎಜೆಕಿಯಲ್ 4:6 ಓದ್ರಿ. ಯಾರೋ ಬ್ರದರ್ ಸಿಸ್ಟರ್ಸ್ ಬೈಬಲ್ ತೆಗೆದು ಜಲ್ದಿ ಓದ್ಬೇಕು, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇದು. ತುಂಬಾ ಮುಖ್ಯವಾದ ಪಾಯಿಂಟ್ಸ್ಗಳು ಮಾತಾಡೋದಿದೆ. ಯಾರೋ ಅಷ್ಟು ಒಬ್ರು ಓದ್ರಿ, ಇಲ್ಲನೇ ಅಷ್ಟು ಓದಿ ಇಷ್ಟ. ಅಷ್ಟು ದಿವಸಗಳನ್ನು ತೀರಿಸಿದ ಮೇಲೆ ಬಲಮಗ್ಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ವರ್ಷವೊಂದಕ್ಕೆ 1 ದಿನದವರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ. ವೆರಿ ಗುಡ್ ಸ್ಟಾರ್. ಅಲ್ವರ ಒಂದು ಏನ್ರಿ ದಿನ 1 ವರ್ಷದ ಮೇರೆಗೆ ಅಲ್ವರ ಅದೇನ್ರಿ ವರ್ಷ ಒಂದಕ್ಕೆ 1 ದಿನದ ಮೇರೆಗೆ 40 ದಿನ ಅವ್ರಿಗೆ ಏನ್ ಮಾಡಿದೀನಿ ಗೊತ್ತು ಮಾಡಿದ್ದೀನಿ. ಹಂಗಾರೆ ಏನಂತಂದ್ರೆ ಒಂದು ದಿನ ಅಂತಂದ್ರೆ 1 ವರ್ಷ. ಅಲ್ಲಿ ಕೊಟ್ಟಿರೋ ಬೈಬಲ್ನ ಕ್ಲೀನ್ ಆಗಿದೆ ಅಂತೀನಿ ವಾಕ್ಯ ಅಲ್ದ್ರ. ಹಂಗಾರೆ ಏನಪ್ಪಾ ಅರ್ಥ ಅಂದ್ರೆ ಅಲ್ಲಿ ಪೇಪಸಿಯ ದಿನ ಎಷ್ಟು ಅಂತ ನೋಡಿದ್ರೆ 3.5 ವರ್ಷ, ಅಥವಾ ಅದನ್ನ ದಿನಗಳೇ ಲೆಕ್ಕ ಹಾಕೊಂಡ್ರೆ 1260 ದಿವಸ ಅಂತ ಬಂತಲ್ವಾ. ಹಂಗಾರೆ ಏನರ್ಥ ಅದು? 1260 ದಿವಸ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ 1260 ವರ್ಷಗಳು ಅದರ. ಹಂಗಾರೆ ಏನು 1200 ದಿವಸಗಳು ಮಾತ್ರ ಅಲ್ಲ ರೀ, ಅದನ್ನ ವರ್ಷಕ್ಕೆ ಕನ್ವರ್ಟ್ ಮಾಡಿದವಾಗ ಬರೋಂಥ ಸಮಯ ಎಷ್ಟಪ್ಪ ಅಂದ್ರೆ 1260 ವರ್ಷಗಳು. ಹಂಗಾರೆ ಪೇಪಸಿ ಭೂಲೋಕದಲ್ಲಿ ಆಳ್ವಿಕೆ ಮಾಡಿದಂಥ ವರ್ಷಗಳು ತಗೊಂಡ ಅಂದ್ರೆ 1260 ವರ್ಷಗಳು. ಸರಿ, ಎಲ್ಲಿಂದ ಎಲ್ಲಿಗೆ ಆಳ್ವಿಕೆ ಮಾಡಿದ್ರು? ಬೈಬಲ್ ಇದೆಯಾ ಅಂದ್ರೆ ಎಸ್, ಬೈಬಲ್ ಇದೆ ರೀ. ನಮ್ಗೆ ಕ್ಲೀನಾಗಿ ಬೈಬಲ್ ಅನ್ನು ಪ್ರೂಫ್ ಕೊಟ್ಟಿದ್ದಾರೆ ಅಲ್ವರ. ಎಲ್ಲಿ ಅಂತಂದ್ರೆ ದಾನಿಯೇಲ್ ಪುಸ್ತಕದಲ್ಲಿ ಓದ ನೋಡಿದ್ದೀನಿ. ಎಲ್ಲಿ ಅಂತಂದ್ರೆ ದಾನಿಯೇಲ್ 7ನೇ ಅಧ್ಯಾಯ. ದಯವಿಟ್ಟು ಯಾರು ತೆಗಿರಿ ಅಂತೀರಿ. ದಾನಿಯೇಲ್ 7ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ ಓದ್ರಿ. ದಾನಿಯೇಲ್ 7:24 ಓದ್ರಿ. ಆಗ ಅವನು ನನಗೆ, ಆ 4ನೆಯ ಮೃಗವು ಲೋಕದಲ್ಲಿ ಉಂಟಾಗುವ 4ನೆಯ ರಾಜ್ಯ, ಅದು ಮಿಕ್ಕ ರಾಜ್ಯಗಳಿಗಿಂತ ವಿಲಕ್ಷಣವಾಗಿದೆ. ಆ 10 ಕೊಂಬುಗಳು ವಿಷಯವೇನೆಂದರೆ, ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ತರುವಾಯ ಮತ್ತೊಬ್ಬನು ತಲೆದೂರುವನು. ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣವಾಗಿ 3 ಅರಸರನ್ನು ಅದುಮಿ ಬಿಡುವನು. ನೋಡ್ರ, ಇಲ್ಲಿ ಕೊಟ್ಟರು ನೀವು ಕ್ಲೂ ಅಂತೀನಿ ಅದರ. ಇನ್ನೊಂದು 10 ಕೊಂಬುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ತಲೆದೋರುವನು. ಅವರೆಲ್ಲ ಕೊಂಬುಗಳಿಗಿಂತ ವಿಲಕ್ಷಣವಾಗಿತ್ತಂತೆ. ಏನಪ್ಪ ವಿಲಕ್ಷಣವಾಗಿರ್ತಂದ್ರೆ ಬೇರೆ ಎಲ್ಲ ಕೊಂಬುಗಳಿಗೂ ಕಣ್ಣು ಬಾಯಿ ಇರ್ಲ ರೀ. ಆದ್ರೆ ಈ ಕೊಂಬಿಗೆ ಏನಿದಂತೆ ಬಡಾಯಿ ಕೊಚ್ಕೊಂಡಂತ ಬಾಯಿ, ಮನುಷ್ಯನಿಗಿರಂತ ಕಣ್ಣಿದೆ ಅಂತೆ. ಈ ಕೊಂಬು ಏನಪ್ಪ ಮಾಡ್ತು ಅಂತಂದ್ರೆ ಈ ಕೊಂಬಿನ ದೆಸೆಯಿಂದ 3 ಕೊಂಬುಗಳು ಬೇರ್ ಸಮೇತ ಕೀಳಲ್ಪಡ್ತಂತೆ. ಕರೆಕ್ಟಾ? ಕಂಟಿನ್ಯೂ ಮಾಡಿ, ಇಷ್ಟ ಹಂಗೆ ಕಂಟಿನ್ಯೂ ಮಾಡಿ. ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ
ನೋಡ್ರ ಕೊಟ್ಟೈತೆ ನೋಡಿರ್ತೀನಿ ಏನ್ ಮಾಡ್ತು ಈ ಕಣ್ಣಿಂದ ಬಾಯಿನ ಏನ್ ಮಾಡ್ತಾ ಕೊಟ್ಟ. ಹಂಗಾರೆ ಈ ಚಿಕ್ಕ ಕೊಂಬು ಬಗ್ಗೆನೇ ಮಾತಾಡ್ತಾರೆ. ಈ ಚಿಕ್ಕ ಕೊಂಬು ಮೊಳಿಬೇಕು, ಪವರ್ಗೆ ಬರಬೇಕು ಅಂತಂದ್ರೆ ಏನಾಯ್ತು ಅಂದ್ರೆ 3 ಕೊಂಬುನ ಬೇರ್ ಸಮೇತ ಕಿತ್ತಲ್ಪಡ್ತಂತೆ. ಇದ್ಯಾರು 3 ಕೊಂಬು ಅಂತಂದ್ರೆ 3 ರಾಜ್ಯಗಳು. ಪೇಪಸಿ ಆಡಳಿತ ಮಾಡಬೇಕು ಭೂಲೋಕದಲ್ಲಿ ಅಂತಂದ್ರೆ 3 ರಾಜ್ಯಗಳನ್ನ ಬೇರ್ ಸಮೇತ ಕಿತ್ತಾಕ್ಬಿಟ್ರಿ. ಆ 3 ರಾಜ್ಯಗಳ ಹೆಸರು ಯಾವ್ದಪ್ಪ ಅಂತಂದ್ರೆ ಹೆರುಲಿ, ಈಸ್ಟರ್ನ್ ಎಕ್ಸಾರ್ಕೇಟ್ ಅಂಡ್ ಆರ್ಥ್ರೋಗಾಡ್ಸ್ ಅಂದ್ಬಿಟ್ಟು 3 ರಾಜ್ಯಗಳನ್ನ ಬೇರ್ ಸಮೇತ ಪೇಪಸಿ ನಾಶ ಮಾಡಕ್ ಬಿಡ್ತೀರಿ. ಆ ಜಾಗದಲ್ಲಿ ಪೇಪಸಿ ಭೂಲೋಕದಲ್ಲಿ ಏನ್ ಮಾಡ್ತಾವ ಆಡಳಿತ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಯಾವಾಗ ಈ ಕೊಂಬುಗಳು ಬಿತ್ತೋ ಆವಾಗಿಂದ ಈ ಒಂದು ಪೇಪಸಿ ಫುಲ್ ಪವರ್ಗೆ ಬಂತು. ಸರಿ, ಇದು ಯಾವಾಗ ಬಿತ್ತು ಅಂತ ನಾವು ಹಿಸ್ಟ್ರಿಯಲ್ಲಿ ತೆಗೆದು ನೋಡಿದ್ರೆ ಇದು ಇರೋಂಥ ಡೇಟು 539 AD, ಕ್ರಿಸ್ತ ಶಕ 539 ಇಸ್ವಿಯಲ್ಲಿ ಈ 3 ಕೊಂಬನ ಬೇರ್ ಸಮೇತ ಏನ್ ಮಾಡಕ್ ಕಿತ್ತಾಕ್ರಿ, ಈ ರಾಜ್ಯಗಳ ನಾಶ ಮಾಡಾಕ್ಬಿಟ್ರು ಅಲ್ಲರ. ಅದು ಮಾತ್ರ ಅಲ್ಲ, 539 ಕ್ರಿಸ್ತ ಶಕದಲ್ಲೇ ಈ ಪ್ರಭು ರಾತ್ರಿ ಭೋಜನನ ಬಲಿ ಪೂಜೆ ಅಂತ ಅಂದ್ಬಿಟ್ಟು ಪ್ರತಿದಿನ ಮಾಡೋದಕ್ಕೆ ಫಸ್ಟ್ ಟೈಮ್ ಏನ್ ಮಾಡಿದ್ರು ಅಲ್ಲಿ ಜಾರಿಗೆ ತಂದಿದ್ರು. ಅಲ್ಲಿವರೆಗೂ ವರ್ಷಕ್ಕೊಂದ್ಸತಿ ಆದ್ರೆ 539 ಕ್ರಿಸ್ತ ಶಕದಲ್ಲಿ ಈ ಬಲಿ ಪೂಜೆನ ಪ್ರಭು ರಾತ್ರಿ ಭೋಜನ ಇಷ್ಟ ಬಂತ ರೀತಿಯಲ್ಲಿ ಮಾಡಕ್ಕೆ ಮಾಡೋದು ಶುರು ಮಾಡಿದ್ರು ಅಲ್ರ. ಇವಾಗ ಸತ್ಯವೇದ ಏನ್ ಹೇಳ್ತಾರೆ, ಅಲ್ಲಿ ಆ ಒಂದು ಘಟನೆ ನಡೀತಲ್ಲ ಅಲ್ಲಿಂದ 1260 ವರ್ಷಗಳು ಅಂತ ಅಂದ್ಬಿಡ್ತು. ಇವಾಗ ನೀವೇ ಲೆಕ್ಕ ಹಾಕಿ, 539 ಕ್ರಿಸ್ತ ಶಕದಿಂದ 1260 ಇಸ್ವಿ ಜೋಡಿಸಿದ್ರೆ ನಮ್ಗೆ ಎಲ್ಲಿಗೆ ಬರ್ತಾರೆ, ಕೂಡಿಸಿದ್ರೆ ಎಲ್ಲಿಗೆ ಬರ್ತಾರೆ? 539 ಪ್ಲಸ್ 1260 ಆಡ್ ಮಾಡಿ ಎಲ್ಲಿಗೆ ಬರ್ತದೆ ನೋಡಿ? 1799. ವೆರಿ ಗುಡ್, 1799 ಬಂತು. ಸರಿ, 1790 ಏನಾಯ್ತು ಅಂದ್ರೆ ಪೇಪಸಿಗಿರುವಂತ ಮುಖ್ಯವಾದ ಆಳ್ವಿಕೆಯ ಸಮಯ ತೀರಿತು. ಪೇಪಸಿ ಪೀಕಲ್ಲಿ ಆಳ್ವಿಕೆ ಮಾಡಿರೋಂಥ ಸಮಯ ಏನಾಯ್ತು, 1780 ಎಂಡ್ ಆಗೋಯ್ತು. ಯಾವಾಗ, ಹೇಗೆ ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾರೆ ಅಂದ್ರೆ ಪೋಪ್ ಪಯ 6ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಏನ್ ಮಾಡ್ತಾರೆ, August 29, 1719 ಜೈಲಿಂದ ಜೈಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಪೋಪ್ ಹಂಗೆ ಏನಾಗ್ತಾರೆ, ಸತ್ತೋಗ್ಬಿಡ್ತಾರೆ ಜೈಲಲ್ಲಿ. ಅಲ್ಲಿವರೆಗೂ ಪೋಪ್ ಏನಂತ ಹೇಳಿದ್ರು ಜನಗಳಿಗೆ ಅಂತಂದ್ರೆ, ಏನ್ರಿ, ನನ್ನ ಕೈನಲ್ಲಿ ಅಧಿಕಾರ ಇದೆ, ರೈಟ್ ಹ್ಯಾಂಡ್ ಅಲ್ಲಿ ಎಲ್ಲ ಆಶೀರ್ವಾದಗಳಿದೆ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಎಲ್ಲ ಶಾಪಗಳಿದೆ. ಯಾರಾದ್ರೂ ನನ್ನ ಮಾತು ಕೇಳಲ್ಲ ಲೆಫ್ಟ್ ಹ್ಯಾಂಡಿಂಗ್ ಅಲ್ಲಿ ಅಂದ್ರೆ ಮುಗಿದೋಯ್ತು, ನೀವು ಸೀರೆ ಎಲ್ಲ ಬಿಡ್ತೀರ, ಸುಟ್ಟು ಭಸ್ಮ ಆಗ್ಬಿಡ್ತೀರ ಅಂತಂದ್ಬಿಟ್ಟು ಜನಗಳಿಗೆ ಮೂಢನಂಬಿಕೆ ತುಂಬಿತ್ರಿ. ಜನಗಳು ನಂಬಿಡೋರು ಅಲ್ವನಾ. ಆಮೇಲೆ ನನ್ನ ಕೈನಲ್ಲಿ ಹಿಂಗೆ ಆಶೀರ್ವಾದ ಇದೆ ಅಂತೇಳಿ ಹಿಂಗೆ ಅಂದಿದ ತಕ್ಷಣ ನೀವೆಲ್ಲ ಪರ್ಲಕ್ಕೆ ಕೊಟ್ಟಾಗ್ತೀವಿ ಅಂತ ಹೇಳಿದ್ರೆ ಜನಗಳು ಏನ್ ಮಾಡೋರು, ಹಂಗೆ ನಂಬಿಡೋರು. ಯಾಕಂದ್ರೆ ಸತ್ಯವೇದ ಇಲ್ವಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನೆಪೋಲಿಯನ್ ಬೋನಾಪಾರ್ಟ್ ಏನ್ ಮಾಡ್ತಾನೆ, ಫಸ್ಟ್ ಟೈಮ್ ಬಂದ್ಬಿಟ್ಟು ಪೋಪ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾನೆ. ಪೋಪ್ ಟ್ಯಾಕ್ಸ್ ಕಟ್ಟಲ್ಲ, ನಾನೇ ಟ್ಯಾಕ್ಸ್ ಕಟ್ಬೇಕು, ನಾನು ಕಟ್ಟಲ್ಲ ಹೋಗೋದಂತಾನೆ. ಆಗ ನೋಡ್ತಾನೆ ನೆಪೋಲಿಯನ್ ಬೋನಾಪಾರ್ಟ್, ಯಾವಾಗ ಪೋಪ್ ಹೇಳಿ ಮಾತು ಕೇಳಲ್ವಾ ಸೀದಾ ಹೋಗ್ಬಿಟ್ಟು ಫ್ರಾನ್ಸ್ಗೆ ಹೋಗ್ಬಿಟ್ಟು ಅವನ ಅರಮನೆಯಿಂದ ಎಳ್ಕೊಂಬಂದು ಅರೆಸ್ಟ್ ಮಾಡ್ಬಿಡ್ತಾರೆ. ಎಲ್ಲರ ಮುಂದೆ ಕೈಗಳನ್ನ ಹಿಂಗೆ ಸರ್ಪಣಿ ಹಾಕ್ಬಿಟ್ಟು ಹಿಂದಕ್ಕೆ ಏನ್ರಿ ಕಟ್ಬಿಟ್ಟು ಇಡೀ ಫ್ರಾನ್ಸ್ ಅಲ್ಲಿ ರೋಡಲ್ಲಿ ಮೆರವಣಿಗೆ ಮಾಡ್ತಾರೆ ನೋಡಿದ್ರಿ. ಜೈಲಿಂದ ಜೈಲ್ಗೆ ಪೋಪ್ನ ಟ್ರಾನ್ಸ್ಫರ್ ಮಾಡ್ತಾ ನೋಡ್ತೀವಿ. ಕೊನೆಗೆ ಪೋಪ್ ಜೈಲಲ್ಲಿ ಸತ್ತ ಹೋಗ್ಬಿಡ್ತಾನೆ. ಜನಗಳಿಗೆಲ್ಲ ಏನಾಗ್ಬಿಡ್ತಾರೆ, ಅರೇ ಪೋಪ್ ಲೆಫ್ಟ್ ಹ್ಯಾಂಡಲ್ಲಿ ಹಂಗಿದೆ ಪವರು, ರೈಟ್ ಹ್ಯಾಂಡಲ್ಲಿ ಹಿಂಗಿದೆ ಪವರು ಅಂದ್ರಲ್ಲ, ಇವೆಲ್ಲ ಸುಳ್ಳ ಅಂತ ಅಂದ್ಬಿಟ್ಟು ಅವಾಗ ಜನಗಳಿಗೆ ಗೊತ್ತಾಯ್ತಾ ನೋಡ್ತೀವಿ. ಅವಾಗ ಪೇಪರ್ಸಿಗಿದ್ದಂಥ ಪವರ್, ಏನ್ ಪವರು, ಆ ರಿಲಿಜಿಯಸ್ ಮತ್ತೆ ಪೊಲಿಟಿಕಲ್ ಪವರು ಏನಾಯ್ತು ಅಲ್ಲಿ ಬಿದ್ದೋಯ್ತು. 1790 ಏನಾಯ್ತು ಅಲ್ಲಿ ಎಂಡ್ ಆಗೋಯ್ತು. ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಪೇಪಸಿಯ ಮುಖ್ಯವಾದ ಆಳ್ವಿಕೆ ಕಾಲ ಏನಾಯ್ತು ಅಲ್ಲಿ ತೀರೋಯ್ತು ಅಲ್ವರ. ಇವಾಗ ಏನ್ ಮಾಡೋಣ, ಪ್ರಕಟಣೆ 13ನೇ ಅಧ್ಯಾಯ ಇವತ್ತು ಓದೋಣ. ಓದ್ಬಿಟ್ಟು ಇದ್ರಲ್ಲಿ ಹೆಂಗೆ ಪೇಪರ್ಸಿ ಬಗ್ಗೆ ಕೊಟ್ಟವ್ರೆ ಅಂತ ನೋಡೋಣ. ಫಸ್ಟ್ ಇದು ಓದೋಕ್ಕಿಂತ ಮುಂಚೆ ಚೆನ್ನಾಗಿ ಜ್ಞಾಪಕ ಇಟ್ಕೊಬೇಕೇನಪ್ಪ ಅಂದ್ರೆ, ಪ್ರಕಟಣೆ ಪುಸ್ತಕ ಬರ್ದಿರೋದು ಎಲ್ಲ ಆತ್ಮಿಕವಾಗಿ ಬರ್ದಿರೋದು, ನೇರವಾಗಿರೋ ಭಾಷೆಯಲ್ಲಿ ಯಾವುದೂ ಬರ್ದಿಲ್ಲ. ದಯವಿಟ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇಟ್ ಇಸ್ ಹೈಲಿ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ವರ. ಅದಕ್ಕೆ ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ ಯಾರಾದ್ರ. ಎಸ್ ಸರ್. ಮೇಲೆ ಯುದ್ಧ ದೇವರ ಸಮು- ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡೋದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ನೋ ಬ್ರದರ್, ಪ್ರಕಟಣೆ 13 ಕೆಳಗೆ ಓದ್ತೀನಿ ಸರ್. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು. ಇಲ್ಲಿ ನೋಡ್ರಿ, ಸಮುದ್ರದಿಂದ ಅವ್ರ ಮೃಗ ಏರಿ ಬರೋದು ಕಂಡ್ರಂತೆ. ಇದು ಹೆಂಗಪ್ಪ ಇತ್ತು ಅಂತಂದ್ರೆ, ಇದಕ್ಕೆ 7 ತಲೆಗಳಿತ್ತಂತೆ. ಆಮೇಲೆ ತಲೆ ಮೇಲೆ ಎಷ್ಟು ಕೊಂಬಿತ್ತಂತೆ, 10 ಕೊಂಬುಗಳು. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ.
10 ಕೊಂಬು ಬಗ್ಗೆ ನಾವೆಲ್ಲ ಓದಿದ್ರಿ, ಇವಾಗ ತಾನೇ ದಾನಿಯಲ್ಲಿ ಓದಿದ್ರಲ್ವಾ? ನೋಡ್ರ ಅದೇ ಮೃಗನ ಇಲ್ಲಿ ಏನ್ರಿ ಬೇರೆ ದೃಷ್ಟಿಕೋನದಲ್ಲಿ ನಮ್ಗೆ ಏನ್ ಮಾಡ್ತಾವ್ರೆ, ಕೊಡ್ತಾರೆ, ಡಿಫ್ರೆಂಟ್ ಆಂಗಲ್ ಅಲ್ಲಿ ಕೊಡ್ತಾ ಇದಾರೆ. ಸೇಮ್ ಬೀಸ್ಟ್ ದಾನಿಯಲಲ್ಲಿ 7ನೇ ಅಧ್ಯಾಯ ನೋಡಿದಂತ ಸೇಮ್ ಮೃಗನ ಇನ್ನೊಂದು ದೃಷ್ಟಿಕೋನದಲ್ಲಿ ಕೊಡ್ತಾವ್ರೆ. ಹೆಂಗಪ್ಪ ಇದೆ ಅಂತಂದ್ರೆ ಇದಕ್ಕೆ 10 ಕೊಂಬುಗಳಿತ್ತಂತೆ ಅಲ್ವರ. ಆಮೇಲೆ ಏನ್ರಿ ಅದ್ರ ಮೇಲೆ ಮುಕ್ಕುಟಗಳು, ತಲೆಗಳ ಮೇಲೆ ಏನಿದೆ ದೇವದೂಷಣ ನಾಮಗಳಿತ್ತಂತೆ ಅಲ್ವರ. ಸರಿ, ಇವಾಗ ಮುಂದಕ್ಕೆ ಏನ್ ಹೇಳ್ತಾರೆ, ಕಂಟಿನ್ಯೂ ಮಾಡಿ ಬದರ್, ಹಂಗೆ ಓದಿ ಬದರ್, ಜಯಪ್ರಕಾಶ್ ಬದರ್ ಓದಿ. ಓಕೆ. ನಾನು ಕಂಡ ಮೃಗವು ಚಿರತೆಯಂತಿತ್ತು. ಇರಿ 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 ಇರಿ. ನಾನು ಕಂಡ ಮೃಗವು ಹೆಂಗಿತ್ತಂತೆ ನೋಡಕ್ಕೆ, ಚಿರತೆ ಅಂತ ಇತ್ತಂತೆ. ನೋಡೋದಕ್ಕೆ ಹೆಂಗಿದೆ, ಚಿರತೆ ತರ ಇದಂತೆ. ನೆಕ್ಸ್ಟ್ ಆಮೇಲೆ ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ. ವೇಟ್ ನೋಡ್ರಿ, ಕಾಲ್ಗಳು ಹೆಂಗಿದೆ ಅಂತ ಕರಡಿ ತರ ಕಾಲಿದೆ ಅಂತಾರೆ ಅಲ್ವರ. ಆಮೇಲೆ ನೆಕ್ಸ್ಟ್ ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು. ನೋಡ್ರಿ, ಅದರ ಬಾಯಿ ಸಿಂಹದ ಬಾಯಿ ತರ ಇತ್ತಂತೆ ರೀ ಅಲ್ವರ. ನೋಡ್ರಿ, ಬಾಡಿ ಎಲ್ಲ ಚಿರತೆ ತರ, ಕೈ ಕಾಲ್ಗಳು ಕರಡಿಗಳ ತರ, ಬಾಯಿ ಹೆಂಗಿದೆ ಅಂತ ಸಿಂಹದ ತರ ಇದೆ ಅಂತೆ. ನೆಕ್ಸ್ಟ್ ಆಮೇಲೆ ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು. ಇದಕ್ಕೆ ಘಟಸರ್ಪ ಡ್ರ್ಯಾಗನ್ ಏನ್ ಮಾಡ್ತಂತೆ, ಪವರ್ ಕೊಡ್ತಂತೆ. ಇವಾಗ ನೀವೇ ಹೇಳ್ರಿ, ಇದು ನೇರವಾಗಿರೋ ಭಾಷೆನಾ? ಈ ತರ ಮೃಗ ಎಲ್ಲಿ ಸಿಗ್ತದೆ, ಯಾವ ಝೂಲ್ ಸಿಗ್ತದೆ, ಯಾವ ಸಫಾರಿಯಲ್ಲಿ ಸಿಗ್ತದೆ? ನೋಡಕ್ಕೆ ಚಿರತೆ 10 ತಲೆಗಳೈತೆ, ಸಾರಿ 7 ತಲೆಗಳು, 10 ಕೊಂಬುಗಳು, ಆಮೇಲೆ ಕೈ ಕಾಲೆಲ್ಲ ಕರಡಿತಾರಂತೆ, ಬಾಯಿ ಮಾತ್ರ ಸಿಂಹ ಹತ್ರ. ಇದು ಎಲ್ಲೂ ಹುಡುಕ್ತೀರಾ ನೀವು ಹೇಳಿ? ಈ ತರ ಮೃಗ ನಿಜವಾಗ್ಲೂ ಇದೆಯಾ? ಇಲ್ಲ. ಇಲ್ಲ. ಹಂಗಂದ್ರೆ ಇದು ಆತ್ಮಿಕವಂತ ರೀತಿಯಲ್ಲಿ, ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಲ್ಲಿ, ಚಿಹ್ನೆಗಳ ರೀತಿಯಲ್ಲಿ ನಮಗೆ ದೇವ್ರು ಏನೋ ಮುಖ್ಯವಾಗಿರಂತ ವಿಚಾರ ಏನ್ ಮಾಡ್ತಾರೆ, ಇಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ನಾವೀಗ ಏನ್ ಮಾಡ್ಬೇಕು, ಇದನ್ನ ಬೈಬಲ್ ಸ್ಟ್ಯಾಂಡರ್ಡ್ ಅಲ್ಲಿ ಹುಡುಕ್ಬೇಕ್ರಿ. ಅದಕ್ಕೆ ಹೇಳೋದು ಫಸ್ಟ್ ಕ್ಲಾಸ್ ನೋಡೋದು ನಾವೇನು ಔಟ್ ಟು ಸ್ಟಡಿ ದ ಬೈಬಲ್. ರೆಗ್ಯುಲರ್ ಆಗಿ ಪೂರ್ತಿ ಕ್ಲಾಸಸ್ ಅಟೆಂಡ್ ಮಾಡೋದು ಸ್ಪಷ್ಟವಾಗಿ ಗೊತ್ತಾಗ್ತಾರೆ. ಔಟ್ ಟು ಸ್ಟಡಿ ದ ಬೈಬಲ್ ಹೆಂಗ್ ಹೇಳ್ಕೊಟ್ರಿ, ಸಿಂಬಾಲಿಕ್ ಲ್ಯಾಂಗ್ವೇಜ್. ಇವಾಗ ಏನ್ ಮಾಡ್ಕೋ, ಇದು ಒಂದೊಂದೇ ಕೋಡ್ಗಳನ್ನ ಬೈಬಲ್ ಇಂದ ಬಿಡ್ಸನ್ರಿ. ಅಲ್ಲ, ತುಂಬಾ ಸಿಂಪಲ್ ರೀ, ಅಷ್ಟೇ, ಏನಿಲ್ಲ. ಇವಾಗ ಇಲ್ಲಿ ನೋಡಿರೋ ಮೃಗ 4 ಮೃಗಗಳು ನೋಡಿದ್ರಿ. ಸಿಂಹ ಬಗ್ಗೆ ನೋಡಿದಿರಿ, ಆಮೇಲೆ ಚಿರತೆ ಬಗ್ಗೆ ನೋಡಿದ್ರಿ ಅಲ್ವರ, ಆಮೇಲೆ ಕರಡಿ ಬಗ್ಗೆ ಓದಿದ್ರಿ, ಆಮೇಲೆ ಘಟಸರ್ಪದ ಬಗ್ಗೆ ಓದಿದ್ರಿ. ಇವಾಗ ನೀವೇ ಚೆನ್ನಾಗಿ ಹೇಳ್ಕೊಳ್ಳಿ, ಈ 4 ಮೃಗ ಬಗ್ಗೆ ನಾವು ಆಲ್ರೆಡಿ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿ ಓದಿದ್ರಿ? ಪಾಠ ಸರಿಯಾಗಿ ಕೇಳಿದ್ರೆ ಉತ್ತರ ಕೊಡ್ತೀರಾ. ತುಂಬಾ ಸಿಂಪಲ್. ದಾನಿಯೇಲ ದಾನಿಯೇಲ್ ಎಲ್ಲಿ ಇಷ್ಟ, ಯಾವ ಅಧ್ಯಾಯದಲ್ಲಿ? 7ನೇ ಅಧ್ಯಾಯ. ವೆರಿ ಗುಡ್, ಕರೆಕ್ಟ್. 7ನೇ ಅಧ್ಯಾಯದಲ್ಲಿ ಆಲ್ರೆಡಿ ಏನ್ ಮಾಡಿದಿರಿ, ಈ 4 ಮೃಗಗಳ ಬಗ್ಗೆ ಓದಿದಿರಿ. ಚೆನ್ನಾಗಿ ಅರ್ಥ ಆಯ್ತಾ? ಫೋಟೋ ನೋಡಿದ್ರ ನೋಡಿದ್ದೀರಿ ಅಲ್ರ. ಸಿಂಹದ ಬಗ್ಗೆ ಓದಿದ್ದೀರಾ, ಐತಿಯಲ್ಲಿ 1ನೇ ಮೃಗ. ಕರಡಿ ಬಗ್ಗೆ ಓದ್ರ, 2ನೇ ಮೃಗ ಅಲ್ರ. ಆಮೇಲೆ ಏನ್ರಿ ಚಿರತೆ ಬಗ್ಗೆ ಓದಿದ್ರ, 3ನೇ ಮೃಗ. 4ನೇ ಘಟಸರ್ಪ, ಎಲ್ಲ ಐತೆ ನೋಡ್ರಿ. ದಾನಿಯೇಲ್ 7ನೇ ಅಧ್ಯಾಯದಲ್ಲಿ ಬರ್ದಿರೋದ್ನೇ ಇಲ್ಲಿ 13ನೇ ಅಧ್ಯಾಯದಲ್ಲಿ ಕೊಟ್ಟವ್ರೆ ಅಲ್ವರ. ಏನಪ್ಪ, ಸಮುದ್ರದಿಂದ ಏರಿ ಬರೋದನ್ನ ಕಂಡ್ರಂತೆ ಅಲ್ವರ. 4 ಮೃಗಗಳು ನೋಡಿರ್ತೀನಿ, ಈ ತರ ನೋಡಿರ್ತೀನಿ. ಅದೇನೋ 4 ರಾಜ್ಯಗಳು, ಬಾಬಿಲೋನ್, ಮೀದೋ ಪರ್ಷ, ಗ್ರೀಸ್ ಅಲ್ವರ. ಇವಾಗ ಏನ್ ಮಾಡೋಣ, ಒಂದೊಂದೇ ಮೃಗದ ಗುಣಲಕ್ಷಣಗಳ ಅರ್ಥ ಮಾಡ್ಕೊಳ್ಳೋಣ. ಇದು ಏನಕ್ಕೆ ಹೋಲಿಕೆ ಮಾಡುತ್ತೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇವಾಗ ದೇಹ ಹೆಂಗಿದೆ ಅಂತೆ, ಚಿರತೆ ತರ ಇದಂತೆ. ಚಿರತೆ ಅಂತ ಯಾವ ರಾಜ್ಯ ನೋಡಿದ್ರಿ? ಗ್ರೀಸ್ ರಾಜ್ಯ. ಅದರ ಬೈಬಲ್ ನಲ್ಲಿ ಗ್ರೀಸ್ ರಾಜ್ಯದವರು, ಗ್ರೀಕ್ ದೇಶದವರು ಏನ ಅಧಿಕವಾಗಿ ಹುಡುಕ್ತಾರೆ ಅಂತ ಹೇಳಿದೆ ಬೈಬಲ್ ಅಲ್ಲಿ? ತುಂಬಾ ಜ್ಞಾನವಂತರು. ತುಂಬಾ ಜ್ಞಾನ. ಅಲೆಕ್ಸಾಂಡರ್ ಗ್ರೇಟ್ ಬಂದಿದ್ದೆ ಗ್ರೀಕ್ ದೇಶದಿಂದ ಅಲ್ವರ. ಪ್ಲೇಟೋ ಕೇಳಿದ್ರಾ ಏನ್ರಿ? ಆತ್ಮ ಸಾಯಲ್ಲ ಅಂತ ತತ್ವ ತಂದಿರೋದೆ ಅವನು ಅದರ. ಸರಿ, ಇವಾಗ ಈ ಒಂದು ಏನ್ರಿ ಚಿರತೆನ ಏನಕ್ಕೆ ಹೋಲಿಸ್ತಾರೆ ಅಂದ್ರೆ ಜ್ಞಾನಕ್ಕೆ ಏನ್ ಮಾಡ್ತಾರೆ, ಹೋಲಿಸ್ತಾರೆ ಅದರ. ನೋಡಿ, ಈ 13ನೇ ಅಧ್ಯಾಯದಲ್ಲಿ 4 ಜೀವಿಗಳಿಗಿರಂತ ಎಲ್ಲಾ ಗುಣಗಳು ಒಂದೇ ಜೀವಿಲಿ ಇತ್ತಂತೆ, ಒಂದು ಮುಗಿದಿತ್ತು. ಹಂಗೆ ಮೀನಿಂಗು ಪೇಪರ್ಸಿ ಸಿಸ್ಟಮ್ಗೆ 4 ರಾಜ್ಯದಲ್ಲಿರೋಂಥ ಎಲ್ಲಾ ಗುಣಲಕ್ಷಣಗಳು ಇತ್ತಂತೆ. ಅದ್ರಲ್ಲಿ ಒಂದ್ ಯಾವ್ದಪ್ಪ ಅಂದ್ರೆ ಜ್ಞಾನ. ಪೇಪರ್ಸಿಗೆ ಏನ್ರಿ ಬುದ್ಧಿ, ಏನ್ರಿ ಜ್ಞಾನ ರೀ, ಬಾ 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 ಬಾ. ಅದಕ್ಕೆ ಮನುಷ್ಯಂಗಿರಂತ ಕೊಂಬು ಚಿಕ್ಕ ಕೊಂಬಲಿತ್ತು, ಮನುಷ್ಯಂಗಿರಂತ ಕಣ್ಣು ಚಿಕ್ಕ ಕೊಂಬಲಿತ್ತು ಅಂತ ನೋಡ್ತೀವಿ. ಕಣ್ಣುನೇನೋ ಜ್ಞಾನ, ಬುದ್ಧಿ, ತಿಳುವಳಿಕೆ. ಪೇಪರ್ಸಿಗಿರೋ ಜ್ಞಾನ ಎಷ್ಟು ಜ್ಞಾನಪ್ಪ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸರೋದಗಳೇ, ಅವ್ರು ಆಡಿರೋದೆಲ್ಲ ಸುಳ್ಳು ಅಲ್ವರ. ಇವತ್ತು ಕೂಡ ಯಾರು ಒಬ್ರು ಖಂಡಿಸ್ತಾರ ಅದನ್ನ? ಹೇಳ್ರಿ, ಯಾರೋ ಒಬ್ರು ಖಂಡಿಸ್ತಾರ? ಇವತ್ತು ಕೂಡ ರೋಮನ್ ಕ್ಯಾಥಲಿಕ್ ಸಭೆ ಅಂದ್ರೆ ಏನ್ ಮಾಡ್ತಾರೆ, ಅಯ್ಯೋ ಸಭೆ, ಅಯ್ಯೋ ಇಷ್ಟು ದೊಡ್ಡ ಬಿಲ್ಡಿಂಗು, ಅಂತ ಏನ್ ಮಾಡ್ತಾರೆ, ಎಲ್ಲ ಕೊಂಡಾಡ್ತಾರೆ ಹೊರತು ರೋಮನ್ ಕ್ಯಾಥಲಿಕ್ನ ಯಾರ ಬೈತಾರ? ಇವ್ರು ಮಾಡಿರೋದೆಲ್ಲ ಮೋಸ ಕೆಲಸಗಳು, ಇವ್ರು ಮಾಡೋದೆಲ್ಲ ದೇವ್ರ ವಿರುದ್ಧ ಕೆಲಸಗಳು, ಇರೋ ದೂಷಣೆ ಕೆಲಸಗಳು ಅಂತ ಯಾರೋ ಒಬ್ರು ಹೇಳ್ತಾರ? ಜ್ಞಾನ ಎಷ್ಟು
ಎಷ್ಟು ಜ್ಞಾನವಾಗಿ ಮಾಡಿದ್ರೆ ಅಂತಂದ್ರೆ ಇವತ್ತು ಕೂಡ ಅವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದು ತುಂಬಾ ಕಷ್ಟ. ಅದಕ್ಕೆ ಜ್ಞಾನ ಅದಕ್ಕೆ ಏನ್ ಮಾಡಿದ್ರು, ಚಿರತೆಗೊಳಿಕೆ ಮಾಡೋದು. ನೆಕ್ಸ್ಟ್ ಎರಡನೇ ಮೃಗ ನೋಡ್ತೀರಿ, ಕೈ ಕಾಲುಗಳು ಮಾತ್ರ ಕರಡಿ ಅಂತಂದ್ರು ನೋಡಿ. ಅಲ್ಲಿ ದೇಹ ಚಿರತೆ ರೀ. ಏನ್ರಿ, ದೇಹ ಎಲ್ಲ ಏನ್ರಿ ಫುಲ್ಲು ಚಿರತೆ ಅಂತ ನೋಡಿದ್ರಿ. ಆಮೇಲೆ ಚಿರತೆದು ಏನ್ ಸ್ಪೆಷಾಲಿಟಿ ಅಂದ್ರೆ ಮೈ ಮೇಲೆಲ್ಲ ಮಚ್ಚೆ 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 ಇರ್ತಾರೆ ನೋಡಿದ್ರಿ. ಚಿಕ್ಕ 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 ಇದೇನಪ್ಪ ಅಂತಂದ್ರೆ ಪೇಪಸಿ ಎಷ್ಟು ಜ್ಞಾನವಾಗಿ ಲೋಕದಲ್ಲಿ ಎಲ್ಲಾ ಕಡೆ ಸ್ಥಾಪನೆ ಮಾಡಿದ್ರಿ. ಅದಕ್ಕೆ ನೋಡಿರ್ತೀರಿ, ಎಲ್ಲೋ ಒಂದ್ ಕಡೆ ದೂರ ಹಳ್ಳಿಗೆ ಹೋಗಿ, ಹಳ್ಳಿಲಿ ಏನಿರ್ತಾರೆ ಚಿಕ್ಕ ಪುಟಾಣಿ ಒಂದು ಸಭೆ ಇರ್ತಾರೆ. ಯಾರಪ್ಪ ಮಾಡಿದ್ರು, ಯಾರೋ ಬ್ರಿಟಿಷರ್ಸ್ ಕಾಲದಲ್ಲಿ ಮಾಡಿರೋದು. ಎಲ್ಲಿ ಬೇಕಾದ್ರೂ ಇಡೀ ವರ್ಲ್ಡ್ ಎಲ್ಲಿ ಬೇಕಾ ಹೋಗಿ ಎಲ್ಲಾ ಕಡೆ ಸಭೆನಾಗಿದೆ ಇದೆ. ಆದ್ರೆ ಸತ್ಯ ಅಂತೂ ಇಲ್ಲ ರೀ. ಸಭೆಗಳಂತ ಐತೆ ಅಷ್ಟೇ ಹೊತ್ತು ಸತ್ಯನಾಗಿಲ್ಲ. ಅದಕ್ಕೆ ಎಲ್ಲಾ ಚಿರತೆ ಮಚ್ಚೆ ಮೈ ಮೇಲೆ ಏನ್ರಿ ಮಚ್ಚೆ 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 ಎಲ್ಲಾ ಕಡೆ ಸಭೆಗಳೈತೆ. ಎಲ್ಲಾ ಕಡೆ ಸುಳ್ಳು ಸಭೆಗಳೇನ್ ಮಾಡ್ಬಿಟ್ರು. ಚೆನ್ನಾಗಿ ಗೋಧಿ ನಡುವೆ ಸೇತನೆ ಮಾಡ್ದ, ಅಣಿಜಿನ ಬಿತ್ತನೆ ಮಾಡ್ಬಿಟ್ಟ. ಎರಡನೇ ಮೃಗ ಏನಂತ ನೋಡ್ತೇನೆ, ಕರಡಿಯ ಕೈಕಾಲು. ಯಾಕೆ ಕೈ ಕಾಲುಗಳಿದೆ ಅಂತಂದ್ರೆ, ಕರಡಿಯ ಗುಣ ಏನಪ್ಪಾ ಅಂತಂದ್ರೆ ಏನ್ರಿ, ಅದು ಯಾರ್ದ ಹಿಡ್ಕೊಂಬಿಟ್ರೆ ಅದನ್ನ ತಪ್ಪಿಸ್ಕೊಂಡು ತುಂಬಾ ಕಷ್ಟ. ಪೇಪಸಿ ಕೈ ಸಿಗಾಕೊಂಡ್ಬಿಟ್ರೆ ತಪ್ಪಿಸ್ಕೊಳೋದು ಅಸಾಧ್ಯ ರೀ. ಇವತ್ತು ಕೂಡ ನೋಡಿ, ಯಾರೋ ರೋಮನ್ ಕ್ಯಾಥಲಿಕ್ ಅವ್ರು ಯಾರು ಇದ್ದಾರೆ, ರೋಮನ್ ಕ್ಯಾಥಲಿಕ್ ಯಾರೋ ಇದ್ದಾರೆ, ರೋಮನ್ ಕ್ಯಾಥಲಿಕ್ ಇಲ್ಲಿ ಯಾರು ಇಲ್ಲಲ್ಲ, ಹೋಗಿ ಕೇಳ್ರಿ ಅಂತೀನಿ. ರೋಮನ್ ಕ್ಯಾಥಲಿಕ್ ಅವ್ರು ಇವತ್ತು ಕೂಡ ಅವ್ರ ಬೈಬಲ್ ಓದ್ತಾರ ಅಂತ ಕೇಳಿ, ಬೈಬಲ್ನೇ ಓದಲ್ಲ, ಮುಟ್ಟಲ್ಲ. ಯಾಕಪ್ಪ ಅಂದ್ರೆ ಅಯ್ಯೋರು ಹಂಗೆ ಕುಂಡಿಸ್ಬಿಟ್ಟವ್ರ ತಲೆಯಲ್ಲಿ, ಆ ಗ್ರಿಪ್ಪಲ್ಲಿ ಹಂಗೆ ಓದ್ಬಿಟ್ಟವ್ರೆ ಅಂದ್ರೆ ಬೈಬಲ್ನೇ ಮುಟ್ಟಲ್ಲ ರೀ ಅವರು. ಅಯ್ಯೋರು ಮಾತೆಲ್ಲ ಏನ್ ಮಾಡ್ತಾರೆ, ಯಾರು ಕ್ರಿಶ್ಚಿಯನ್ಸು. ಇದು ಯಾವ ಲೆಕ್ಕದಲ್ಲಿ ಕ್ರಿಶ್ಚಿಯನ್ಸು, ಇವ್ರ ಲೆಕ್ಕದಲ್ಲಿ ಅಷ್ಟೇ, ದೇವ್ರ ಲೆಕ್ಕದಲ್ಲಿ ಇವ್ರು ಕ್ರಿಶ್ಚಿಯನ್ಸೇ ಅಲ್ಲ ರೀ. ಅದಕ್ಕೆ ಇನ್ನೂ ಎಷ್ಟೋ ವಿಚಾರಗಳಿದೆ. ಇವ್ರ ಕೈಗೆ ಸಿಗಾಕೊಂಡವರು ಯಾವತ್ತೂ ಸಂಸ್ಥೆಯಿಂದ ತಪ್ಪಿಸ್ಕೊಂಡೆ ಬರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇದು ಬಾಯಿ ಹೆಂಗಿತ್ತಂತ ನೋಡಿರ್ತೀನಿ, ಮುಖ ತಲೆ ಸಿಂಹದ ಥರ ಇತ್ತು ಅಂತ ಹೇಳ್ತಾರೆ. ಸಿಂಹ ಏನಕ್ಕೆ ಫೇಮಸ್ಸು, ಕಾಡಿನ ರಾಜ, ಗರ್ಜಿಸ್ರೆ 2-3 ಕಿಲೋಮೀಟರ್ ಕೇಳಿಸ್ತಾರೆ ನೋಡಿರ್ತೀನಿ. ಆ ಥರ ಪೇಪಸಿ ಮಾಡಿರೋ ಉಪದೇಶಗಳು ಇವತ್ತು ಮನುಷ್ಯರ ಕಿವಿಯಲ್ಲಿ ಏನಾಗ್ತೈತೆ, ಬೀಳ್ತಾನೆ ಐತೆ. ಆ ಸೌಂಡ್ ಏಕೋ ಏನಾಗ್ತೈತಿ ಇವತ್ತು ಎಲ್ಲರಿಗೂ ಕೇಳಿಸ್ತಾನೆ ಐತೆ ನೋಡ್ರಿ ಅಂತೀನಿ. ಅದರಿಂದ ಇದನ್ನ ಪೇಪಸಿ ಹೋಲಿಕೆ ಮಾಡಿರೋದು. ಇದಕ್ಕೆ ಪವರ್ ಇಲ್ಲ ರೀ. ಪವರ್ ಕೊಟ್ಟಿದ್ ಯಾವ್ದು, ಆ ಘಟ ಸರ್ಪ ಅಂತ ನೋಡಿದೆ. ಘಟ ಸರ್ಪ ಅಂದ್ರೆ ನಾವು ದಾನಿಯಲ್ಲಿ 7ನೇ ಅಂತ ನೋಡಿರೋದು ರೋಮ್ ರಾಜ್ಯ ಪೋಪ್ಗೆ ಪವರ್ ಕೊಟ್ಟಿದ್ಕೇನೆ. ಪೋಪ್ ಏನಾದ ರಾಜ್ಯಂತರ ಆಡಳಿತ ಮಾಡ್ತಾ, ಪೋಪ್ಗೆ ಪವರ್ ಕೊಡ್ತಿದ್ದ ರಾಜ ಅವನ ಆಡಳಿತ ಮಾಡಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಇವಾಗ ಪ್ರಕಟಣೆ 13:3 ಓದ್ರಿ ಯಾರಾದ್ರು. ರೆವಲ್ಯೂಷನ್ 13:3 ಓದಿ. ನೆಕ್ಸ್ಟ್ ಏನಾಯ್ತು ನೋಡೋಣ. ಓಕೆ. ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ನೋಡ್ರ, ಹಿಂಗೆ ಇರ್ಬೇಕಾರೆ ಆ ತಲೆಗೆ ಒಂದು ಏಟು ಬಿತ್ತಂತರಿ. ಎಂಥ ಏಟು ಅಂದ್ರೆ ಸಾಯಂತ ಏಟು ರೀ. ಹೆಂಗಪ್ಪ ಏಟಿತ್ತು ಅಂದ್ರೆ ಬಿದ್ರೆ ಏಟಿಗೆ ಸತ್ತ ಬಿಡ್ಬೇಕಾಯ್ತ ಮೃಗ. ಯಾರಿಗೆ ಏನಾಗಿಲ್ವಂತೆ, ಮೃಗ ಸಾಯ್ಲೇ ಇಲ್ವಂತರಿ, ಬದುಕ್ ಬಿಡ್ತಂತರಿ. ಹೆಂಗ್ ಬಿತ್ತು ಏಟು ಅಂತ ನೋಡಿದ್ರೆ 14ನೇ ವಾಕ್ಯದಲ್ಲಿ ಕೊಟ್ಟವ್ರೆ, ಕತ್ತಿಯಿಂದ ಬಿತ್ತು ಅಂತ ಓದಿದ್ದೀನಿ. ರೆವಲ್ಯೂಷನ್ 13 ಚಾಪ್ಟರ್ 14th ವರ್ಸ್ ಓದ್ರಿ ಯಾರಾದ್ರ. ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂನಿವಾಸಿಗಳನ್ನು ಮರಳುಗೊಳಿಸುತ್ತದೆ. ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ. ನೋಡ್ರ, ಹೆಂಗಂತ ಏಟು ಬಿದ್ದಿದ್ದು, ಕತ್ತಿಯಿಂದ ಏಟು ಬಿತ್ತಂತೆ ತಲೆಗೆ. ಕತ್ತಿ ಅಂದ್ರೆ ಏನೋ ಬೈಬಲಲ್ಲಿ ದೇವ್ರ ವಾಕ್ಯ ಹೆಂಗಿದೆ ಇಬ್ಬಾಯಿ ಕತ್ತಿ. ಇಬ್ಬಾಯಿ ಕತ್ತಿಯಿಂದ ಈ ಒಂದು ಪೇಪಸಿ ಸಿಸ್ಟಮ್ಗೆ, ಪೋಪಿನ ಆಡಳಿತಕ್ಕೆ ಯಾವಾಗಪ್ಪ ಏಟು ಬಿತ್ತು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಮಾರ್ಟಿನ್ ಲೂಥರ್ ಕಾಲದಲ್ಲಿ. ಮಾರ್ಟಿನ್ ಲೂಥರ್ ಗೊತ್ತಾ ನಿಮ್ಗೆ? ಯಾರು ಗೊತ್ತಾ ಮಾರ್ಟಿನ್ ಲೂಥರ್? ಪ್ರೊಟೆಸ್ಟೆಂಟ್ಸ್ ನ ಫಾರ್ಮ್ ಮಾಡಿದವ್ರೆ ಮಾರ್ಟಿನ್ ಲೂಥರ್ ಯಾರಪ್ಪ ಅಂದ್ರೆ ಏನ್ರಿ, ರೋಮನ್ ಕ್ಯಾಥಲಿಕ್ ಸಂಸ್ಥೆಯಲ್ಲಿ ಒಂದು ಮೊನಾಸ್ಟ್ರಿಲಿ ಇದ್ದಂತ ಪಾದರಿಯವರು. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಬೈಬಲ್ ಇವ್ರಿಗೆ ಆಕ್ಸೆಸ್ ಇರ್ತಾರೆ. ಇವರು ಎಜುಕೇಟೆಡ್ ಲಾಯರು. ಏನ್ ಮಾಡ್ತಾರೆ, ಕೂತ್ಕೊಂಡ್ಬಿಟ್ಟು ಸೀದಾ ಬಿಟ್ಟು ಬೈಬಲ್ ಓದ್ತಾ ನೋಡ್ತೀನಿ. ಬೈಬಲ್ ಓದ್ತಾ 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 ಏನಾಗ್ತಾರೆ ಅಂದ್ರೆ ಇವರು ಪೋಪ್ ಎಲ್ಲ ಹೇಳ್ತಾರದು ಎಲ್ಲ ದುರ್ಬೋಧನೆಗಳನ್ನ ಕ್ಲೀನಾಗಿ ಕಂಡುಹಿಡಿತಾರೆ ನೋಡಿರ್ತೀನಿ. ಕಂಡುಹಿಡ್ಬಿಟ್ಟು ಏನಪ್ಪಾ ಬೈಬಲ್ ಒಂದಿದೆ, ಇವ್ರು ಮಾಡ್ತಾ ಇದ್ದ ಒಂದೊಂದು ಏನ್ ಮಾಡ್ತಾರೆ ಗೊತ್ತಾ, ಸೀದಾ 95 ಪಾಯಿಂಟ್ ಬರೀತಾರೆ. ಅದಕ್ಕೆ 95 ಥೀಸಿಸ್ ಆಫ್ ಮಾರ್ಟಿನ್ ಲೂಥರ್ ಅಂತ ಹೇಳ್ತಾರೆ. ಇದು ಗೂಗಲ್ ಅಲ್ಲಿ ಹುಡುಕ ನಿಮ್ಗೆ ಸಿಗ್ತಾರೆ ನೋಡಿರ್ತೀನಿ. ನಾವು ಇವತ್ತು ಏನೇನೆಲ್ಲ ಪಾಠ ಹೇಳ್ಕೊಟ್ಟಿದ್ರೋ ಇದೆಲ್ಲ ಆಲ್ರೆಡಿ ಮಾರ್ಟಿನ್ ಲೂಥರ್ ಹೇಳ್ಕೊಟ್ಬಿಟ್ಟಿದ್ರು.
ಇವತ್ತು ಯಾಕೆ ಹೇಳ್ತಾ ಇಲ್ಲ, ಅದಕ್ಕೆ ಹೇಳ್ತೀನಿ ಕಾರಣ ಕೇಳಿ, ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ಅಲ್ವರ. ಈ ಪಾಯಿಂಟ್ಸ್ಗಳೆಲ್ಲ ಮಾರ್ಟಿನ್ ಲೂಥರ್ ದೊಡ್ಡ ಪಟ್ಟಿ ಮಾಡ್ಬಿಟ್ಟು ಏನ್ ಗೊತ್ತಾ ಮಾಡ್ತಾರೆ, ಅಕ್ಟೋಬರ್ 31 ತನ್ನ ಸಭೆಯ ದೋರ್ಗೆ ದೊಡ್ಡದು ಪ್ರಿಂಟೌಟ್ ಹಾಕ್ಬಿಡ್ತಾರೆ. ಯಾಕೆ ಅಂದ್ರೆ ಮರುದಿನ ನವೆಂಬರ್ 1 ಏನ್ ಗೊತ್ತಾ ಗೊತ್ತಿಲ್ವಾ? ಅವರು ಸತ್ತವರಿಗೆ ಪೂಜೆ ಮಾಡುವಂತ ಸಮಾಧಿಗೆ. ಅದು ನವೆಂಬರ್ 2. ನವೆಂಬರ್ 1 ಆಲ್ ಸೇಂಟ್ಸ್ ಡೇ, ದಿನಾಚರಣೆ. ಸಂತರ ದಿನಾಚರಣೆ ಯಾರು ಸಭೆಗೆ ಮಿಸ್ ಮಾಡ್ಕೊಳಲ್ಲ, ಬಂದೇ ಬರ್ತಂತ ಮಾರ್ಟಿನ್ ಲೂಥರ್ ಗೊತ್ತಿತ್ತು. ಅದಕ್ಕೆ ಏನ್ ಮಾಡ್ತಾರೆ, ಒಂದಿನ ಮುಂಚೆ ಹಾಕ್ಬಿಟ್ರೆ ಮರುದಿನ ಬಂದವರೆಲ್ಲ ಇದು ನೋಡ್ತಾರೆ ಅಂತ ಏನ್ ಗೊತ್ತಾ ಮಾಡ್ತಾರೆ, ನಾಕ್ತಾರೆ. ಅದೆಲ್ಲ ಬಂದವ್ರು ಓದ್ತಾರೆ ನೋಡಿರ್ತೀನಿ. ಓದ್ದವಾಗ ಏನಾಗ್ತಾರೆ ಅಂತಂದ್ರೆ ಏನ್ರಿ, ಅಕ್ಟೋಬರ್ 31, 1517 ಆಗ್ತಾರೆ. ದೊಡ್ಡ ರೆವಲ್ಯೂಷನ್ ಶುರು ಆಗ್ಬಿಡ್ತಾರೆ. ಎಂತ ರೆವಲ್ಯೂಷನ್, ಒಂದೇ ವಾರದಲ್ಲಿ ಜರ್ಮನಿಯಲ್ಲಿ ಎಲ್ಲ ರೋಮನ್ ಕ್ಯಾಥಲಿಕ್ ಸಭೆನ ಒಡೆದು ಬಿಸಾಕ್ಬಿಡ್ತಾರೆ. ಅದ್ರ ಎಂಥ ಏಟ್ ಬಿತ್ತು ಪೋಪ್ಗೆ ಅಂತಂದ್ರೆ ಏನ್ರಿ, ಕ್ರಿಸ್ಮಸ್ಸು, ಗುಡ್ ಫ್ರೈಡೆ, ಪ್ರಭುರಾತ್ರಿ ಭೋಜನ, ಆತ್ಮ, ನರಕ, ಅದರ ಏನೋ ಇಲ್ದಿರೋಂಥ ರೀತಿಯಲ್ಲಿ ಜಪ ಮಾಲಿಗೆ ಇಟ್ಕೊಂಡು ಪ್ರಾರ್ಥನೆ ಮಾಡೋದು, ಕನ್ಫೆಷನ್ ಮಾಡೋದು, ಇವೆಲ್ಲ ಸುಳ್ಳು ಅಂತಬಿಟ್ಟು ಮಾರ್ಟಿನ್ ಲೂಥರ್ 95 ಪಾಯಿಂಟ್ಸ್ ಹಾಕಿರ್ತಾನೆ ಅಂತೀನಿ. ಜನಗಳು ಇವೆಲ್ಲ ಓದ್ಬಿಟ್ಟು ಒಂದೇ ವಾರದಲ್ಲಿ ಇಡೀ ಜರ್ಮನಿ ಸಭೆನ ಹೊಡೆದು ಬಿಸಾಕ್ತಾರೆ ನೋಡ್ತೀರಿ. ಪೋಪ್ಗೆ ಶಾಕ್ ಆಗ್ಬಿಡ್ತಾರ್ರಿ. ಅದಕ್ಕೆ ಏನ್ರಿ, ಒಂದೇ ವಾರದಲ್ಲಿ ಪೇಪರ್ಸಿ ಅಲ್ಲಾಡೋಗ್ಬಿಡ್ತಾರ್ರಿ. ಪೋಪ್ ಹೆಂಗ್ ಗೊತ್ತಾ ಮಾಡ್ತಾರೆ, ಅವಾಗ ಮಾರ್ಟಿನ್ ಲೂಥರ್ ಕರೀತಾರೆ, ಬಾಪ ಡಿಬೇಟ್ ಮಾಡೋಣ ಅಂತಬಿಟ್ಟು ಹೋಗ್ತಾರೆ ಮಾರ್ಟಿನ್ ಲೂಥರ್. ಅದರ ಮಾರ್ಟಿನ್ ಲೂಥರ್ ಹೋಗ್ಬಿಟ್ಟು ಡಿಬೇಟ್ ಮಾಡ್ತಾರೆ. ಪೋಪ್ಗಳಂತ ಎಲ್ಲಾ ಪ್ರಶ್ನೆಗಳಿಗೂ ಮಾರ್ಟಿನ್ ಲೂಥರ್ ಎಲ್ಲ ವಾಕ್ಯ ಮುತ್ತ ಟಕ 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 ಉತ್ತರ ಕೊಡ್ತಾ ಇರ್ತೀನಿ. ಒಂದೇ ಒಂದು ಮಾರ್ಟಿನ್ ಲೂಥರ್ ಹೇಳಂತ ಮಾತನ್ನ ಪೋಪ್ ರಿಫ್ಯೂಟ್ ಮಾಡಕ್ಕೆ ಸಾಧ್ಯನೇ ಆಗಲ್ಲ ರೀ. ಒಂದೇ ಮಾತಾಡ್ತಾರೆ ಮಾರ್ಟಿನ್ ಲೂಥರ್, ಈ ಗೋಡೆಗಳಲ್ಲಿಂತ ಒಂದೊಂದು ಕಲ್ಲು ಸೇತನಾದ್ರೂ ಸರಿ, ನಾನು ಸತ್ಯಕ್ಕೆ ಮಾತ್ರನೇ ಹೇಳೋದು, ಸತ್ಯಕ್ಕೆ ಬಿಟ್ಟು ನಾನು ಏನು ಹೇಳಲ್ಲ, ಸತ್ಯಕ್ಕೆ ಮಾತ್ರ ನಿಂತ್ಕೊಂತೀನಿ ಅಂತ ಹೇಳ್ತಾರೆ. ಅದು ನೋಡ್ಬಿಟ್ಟು ಏನ್ರಿ, ರಾಜರಿಗೆಲ್ಲ ಆಶ್ಚರ್ಯ ಆಗ್ಬಿಡ್ತಾರೆ. ಏನಪ್ಪ, ನಾವು ಪೋಪ್ ನೋಡಿದ್ರೆ ಎದುರ್ಕೊಂಡು ಓಡ್ತಾ ಇದ್ರಿ, ಅವ್ರು ಮಾತಾಡಕ್ಕೆ ಎದುರ್ತಾ ಇದ್ರಿ, ಈ ಮನುಷ್ಯ ಪೋಪ್ ಬಂದೆ ನಿಂತ್ಕೊಂಡು ಪೋಪ್ಗೆ ವಾದಿಸ್ತಾನಲ್ಲ ಅಂತಂದ್ಬಿಟ್ಟು ರಾಜನಿಗೆ ತುಂಬಾ ಖುಷಿ ಆಗ್ಬಿಡ್ತಾರೆ. ರಾಜ ಫುಲ್ ಸಪೋರ್ಟ್ ಕೊಡ್ತಾನೆ ಸೀಕ್ರೆಟ್ ಆಗಿ, ಅಲ್ವರ ಸೀಕ್ರೆಟ್ ಆಗಿ ಫುಲ್ ಮಾರ್ಟಿನ್ ಲೂಥರ್ ಸಪೋರ್ಟ್ ಕೊಡ್ತಾರೆ ನಿಂತೀರಿ. ಅಲ್ವರ ಈ ರೀತಿ ರಿಫಾರ್ಮೇಶನ್ ಸ್ಟಾರ್ಟ್ ಆಯ್ತು. ಏನಾಯ್ತು, ರಿಫಾರ್ಮೇಶನ್ ಸ್ಟಾರ್ಟ್ ಆಯ್ತು. ಆದ್ರೆ ಮುಂದಕ್ಕೆ ಹೋಯ್ತಾ ಅಂದ್ರೆ ಹೋಗ್ಲಿಲ್ಲ. ಅಲ್ಲೇ ನೋಡ್ತೀರಿ, ಆ ಒಂದು ಆ ಒಂದು ಮೃಗಕ್ಕೆ ತಲೆ ಮೇಲೆ ಏಟು ಬಿತ್ತಂತೆ. ಎಂತ ಏಟು ಅಂತಾರೆ, ಮರಣಕರವಾರ ಅಂತ ಏಟು. ಕೊಟ್ಟಿರೋ ಏಟಿಗೆ ಪೇಪರ್ಸಿ ಅವಾಗೆ ಔಟ್ ಆಫ್ ಬೋರ್ಡ್ ಹೋಗ್ಬೇಕಾಯ್ತು, ಕಂಪ್ಲೀಟ್ ಔಟ್ ಆಫ್ ದ ನೋಟಿಸ್ ಬೋರ್ಡ್ ಹೋಗ್ಬೇಕಾಯ್ತು, ಕಂಪ್ಲೀಟ್ ಇಲ್ಲದೆ ಇರ್ಬಿಡ್ಬೇಕಾಯ್ತು. ಆದ್ರೆ ಅದು ಜೀವಂತವಾಗ್ಬಿಡ್ತು ಅಂತ ನೋಡ್ತೀರಿ. ಪ್ರಕಟಣೆ 13:3 ಇನ್ನೊಂದ್ಸತಿ ಓದ್ರಿ ಅಂತೀನಿ. ಎಲ್ಲಿ ಓದ್ರಿ? ಪ್ರಕಟಣೆ 13, ರೆವಲ್ಯೂಷನ್ 13 ಓದ್ರಿ ಅಂತೀನಿ. 13 ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಹ್ಮ್ ಸಾಯುವ ಹಾಗಿರುವುದನ್ನು ಕಂಡೆನು. ಹ್ಮ್ ಆ ಮರಣಕರವಾದ ಗಾಯವು ವಾಸಿಯಾಯಿತು. ಹ್ಮ್ ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ರು. ಇದು ಗುಣ ಆಗ್ಬಿಡ್ತಂತೆ. ಯಾವಾಗ ಗುಣ ಆಯ್ತು ಗೊತ್ತಾ? ಯಾವಾಗ ಗುಣ ಆಯ್ತು ಅಂತಂದ್ರೆ, ಈ ಪ್ರೊಟೆಸ್ಟೆಂಟ್ಸು ರೋಮನ್ ಕ್ಯಾಥಲಿಕ್ ವಿರುದ್ಧ ರಿವೋಲ್ಟ್ ಮಾಡಿ ಪ್ರೊಟೆಸ್ಟ್ ಮಾಡಿ ಹೊರಗಡೆ ಬಂದ್ರು. ಅವ್ರಿಗೇನೆ ಪ್ರೊಟೆಸ್ಟೆಂಟ್ಸ್ ಅಂತ ಕರೆದ್ರು. ಆದ್ರೆ ಏನ ಪ್ರೊಟೆಸ್ಟ್ ಮಾಡಿ ರಿವೋಲ್ಟ್ ಮಾಡಿ ಬಂದ್ರು? ಇವಾಗ ಹೇಳ್ಕೊಟ್ನಲ್ಲ ನಿಮ್ಗೆಲ್ಲ ಕ್ಲಾಸಸ್ಗಳಲ್ಲ, ಇವೆಲ್ಲ ದುರ್ಬೋಧನೆಗಳ ರಿವೋಲ್ಟ್ ಮಾಡಿ ಬಂದ್ರು. ಆದ್ರೆ ಈ ಪ್ರೊಟೆಸ್ಟೆಂಟ್ಸ್ ಯಾವಾಗ ರಿವೋಲ್ಟ್ ಮಾಡಿ ಹೊರಗಡೆ ಬಂದ್ರೋ, ಬಂದಿದ್ಮೇಲೆ ಆ ರಿಫಾರ್ಮೇಶನ್ ಹಂಗೆ ಕಂಟಿನ್ಯೂ ಮಾಡಲಿಲ್ಲ. ಹೊರಗಡೆ ಬಂದ್ಮೇಲೆ ಇವ್ರು ಏನ್ ಮಾಡಿದ್ರು ಅಂದ್ರೆ, ಇವರು ಅದೇ ಮಿಸ್ಟೇಕ್ ಮಾಡಕ್ ಶುರು ಮಾಡಿದ್ರು. ಹೇಳ್ಕಣಕ್ ಮಾತ್ರ ಪ್ರೊಟೆಸ್ಟೆಂಟ್ಸ್ ಅಂತ ಹೇಳಿದ್ರು, ಆದ್ರೆ ಅದೇ ದುರ್ಬೋಧನೆಗಳನ್ನ ಇವರು ಫಾಲೋ ಮಾಡಕ್ ಶುರು ಮಾಡಿದ್ರು. ಅಲ್ಲಿ ಪ್ರಭು ರಾತ್ರಿ ಭೋಜನನ ಇಷ್ಟ ಬಂದಂತ ರೀತಿಯಲ್ಲಿ ಮಾಡಕ್ ಶುರು ಮಾಡಿದ್ರು. ದಿನಕ್ಕೆ ಎಷ್ಟೋ ಸತಿ ಮಾಡಕ್ ಶುರು ಮಾಡಿದ್ರು. ಇವರು ಅದನ್ನೇ ಪ್ರಭು ರಾತ್ರಿ ಭೋಜನ ಇಷ್ಟ ಬಂದಂತ ರೀತಿಯಲ್ಲಿ ಮಾಡಕ್ ಶುರು ಮಾಡಿದ್ರು. ವಾರಕ್ಕೊಂದ್ಸತಿ ತಿಂಗಳಿಗೊಂದ್ಸತಿ ಮಾಡಕ್ ಶುರು ಮಾಡಿದ್ರು. ಸೇಮ್, ಏನು ಚೇಂಜಸ್ ಇಲ್ಲ ರೀ. ಎಲ್ಲ ಬೋಧನೆಗಳು ಸೇಮ್ ಅಲ್ವರ. ಯಾವ ಬೋಧನೆಯಲ್ಲೂ ಕೂಡ ಸ್ವಲ್ಪ ಕೂಡ ಇಲ್ಲ ಬದಲಾವಣಿಕೆನೇ ಇಲ್ಲ ರೀ. ನೋಡ್ರಿ, ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಎಲ್ಲ ಬೋಧನೆಗಳೇನಿತ್ತು ಸೇಮ್ ಇತ್ತು, ಯಾವ್ದಲ್ಲೂ ಚೇಂಜಸ್ ಇಲ್ಲ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊರ ನೋಡ್ಬೇಕಾರೆ ಏನ್ರಿ, ಕ್ರಿಸ್ಮಸ್ ಅವ್ರು ಕ್ರಿಸ್ಮಸ್ ಮಾಡೋರು, ಅವ್ರು ವಿಗ್ರಹಕ್ಕೆಲ್ಲ ಇಟ್ಟು ಕ್ರಿಸ್ಮಸ್ ಮಾಡೋ, ಇವರು ಆ ವಿಗ್ರಹನ ಬಿಟ್ಬಿಟ್ರು. ಅದೇ ಕ್ರಿಸ್ಮಸ್. ಅವರು ಗುಡ್ ಫ್ರೈಡೆ ಮಾಡೋರು ನೋಡಿದೀನಿ, ಅದೇ ಗುಡ್ ಫ್ರೈಡೆ ಇವ್ರು ಮಾಡಕ್ ಶುರು ಮಾಡಿದ್ರು ಅಂತ ನೋಡಿರ್ತೀನಿ ಅಲ್ವರ. ಆದ್ರೆ ಅವ್ರಿಗೂ ವ್ಯತ್ಯಾಸ ಇದೆ, ವಿಗ್ರಹ ಆರಾಧನೆ ಮಾತ್ರ ಇಲ್ಲ, ಮಿಕ್ಕಿದೆಲ್ಲ ಡಿಟ್ಟೋ ಸೇಮ್ ರೀ. ಅವರು ಕೂಡ ಆತ್ಮ ಸಾಯಲ್ಲ, ಸತಿ ತಕ್ಷಣ ಅಲ್ಲೋಗ್ಬಿಡ್ತಾರೆ ಇಲ್ಲೋಗ್ಬಿಡ್ತಾರೆ ಅಂತ ನರಕಕ್ಕೆ ಹೋಗ್ಬಿಡ್ತಾರೆ, ಸ್ವರ್ಗ ಹೋಗ್ಬಿಡ್ತಾನೆ. ಅದೇ ದುರ್ಬೋಧನೆ ಇವರು ಫಾಲೋ ಮಾಡಕ್ ಶುರು ಮಾಡಿದ್ರು. ಅಲ್ಲಿ ಕನ್ಫೆಷನ್, ಇಲ್ಲಿ ಚಪ್ಪಾಳೆ ತಟ್ಟಿಟ್ಟು ಅಲ್ಲಿ ಆಮೇಲೆ ಸ್ತೋತ್ರ
ಅಲ್ದರ ಅಲ್ಲಿ ರೋಸ್ರಿ ಇಟ್ಕೊಂಡು ಪ್ರಾರ್ಥನೆ ಮಾಡೋದು, ಇಲ್ಲೇ ಮಾಡೋದು ಗಂಟೆ ಗಟ್ಟಲೆ ಹೇಳಿದ್ನೇ ಹೇಳ್ತಾ ಇದ್ರು, ಕರ್ತ ಕರ್ತ ಸ್ವಾಮಿ ಸ್ವಾಮಿ ರಾಜ ರಾಜ, ಅಯ್ಯೋ 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 ದೇವ್ರೇ ದೇವ್ರೇ ದೇವ್ರೇ, ಅಪ್ಪ ಅಪ್ಪ ತಂದೆ ಅಪ್ಪ ಅಪ್ಪ ಅಲ್ಲಿ ಆಮೀನ್ ಆಮೀನ್ ಸ್ತೋತ್ರ, ಬಾಯಿಗೆ ಬಂದಿದ್ದೆಲ್ಲ ಬಂದು ಮಾತಾಡೋದು. ಸಮಾಧಾನವಾಗಿ ನಿಂತು ದೇವ್ರ ಹತ್ರ ಹೆಂಗ್ ಪ್ರೇಯರ್ ಮಾಡೋದ, ಹೆಂಗ ಪ್ರೇಯರ್ ಮಾಡೋದ, ಇವೆಲ್ಲ ಮಾಡಕ್ ಶುರು ಮಾಡೋದತ್ರಿ. ಅಲ್ಲಿ ಏನ್ರಿ ಬೇರೆ ಬೇರೆ ಎಲ್ಲ ಮಾಡಕ್ ಶುರು ಮಾಡಿದ್ರು. ಇಲ್ಲಿ ಅನ್ಯ ಭಾಷೆ ಅದ್ಭುತ ಎಲ್ಲೈತೆ ಬೈಬಲಲ್ಲಿ? ಈಗ ಎಲ್ಲ ಬೈಬಲ್ ನಾಡಿ ಕ್ಲಾಸಸ್ಗಳನ್ನ ನೋಡ್ಬಿಡಿದ್ರೆ ನಿಮಗೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈ ಥರ ಯಾವಾಗ ಪ್ರೊಟೆಸ್ಟೆಂಟ್ಸ್ ಎಲ್ಲ ಹೊರಗಡೆ ಬಂದು ಇದೇ ದುರ್ಬೋಧನೆ ಮಾಡಕ್ ಶುರು ಮಾಡಿದ್ರು, ಆವಾಗ ಬಿದ್ದಂಥ ಏಟು ವಾಸಿ ಆಗೋಯ್ತು. ತಲೆಗೆ ಬಿತ್ತಲ್ಲ ಏಟು ಪೇಪಸಿಗೆ, ಆ ಏಟು ಏನಾಗ್ಬಿಡ್ತಾವ ವಾಸಿ ಆಗ್ಬಿಡ್ತಾವ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ನಾವು ಪೇಪಸಿ ಅಂತ ಹೇಳ್ಬೇಕಾರೆ ಯಾರಿಗಪ್ಪ ಹೇಳ್ತೀರಿ ಅಂತಂದ್ರೆ, ಬೈಬಲ್ ಹೇಳೋದೇನಪ್ಪ ಅಂತಂದ್ರೆ ಬರೀ ರೋಮನ್ ಕ್ಯಾಥಲಿಕ್ ಸಂಸ್ಥೆ ಅಲ್ಲ, ಇವತ್ತು ಹೋಗ್ತಾರಂತ ಎಲ್ಲಾ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಸೇರ್ಬಿಟ್ಟೆ ಪೇಪಸಿ. ಬೇಜಾರು ಮಾಡ್ಕೊಂಬಿಡಿ, ಇನ್ನ ನೀವು ಹೋಗ್ತಾರಂತ ಅನೇಕ ಸಭೆಗಳು ಕೂಡ ಏನಾಗಿದೆ ಇದರಲ್ಲಿ ಸೇರಿದೆ. ಅದರ ದುರ್ಬೋಧನೆ ಹೇಳ್ತಾ ಇದ್ರೆ, ಅದೇ ದುರ್ಬೋಧನೆಗಳನ್ನ ಹೇಳ್ತಾ ಇದ್ರೆ ಅದೇ ಕ್ರಿಸ್ತ ವಿರೋಧಿ ಸಂಸ್ಥೆಗೆ ಇದ್ದೀರಾ ಅಂತಾನೆ ಅರ್ಥ. ಯಾರೋ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ಇದು ಬೈಬಲ್ ಇರೋಂಥ ಸತ್ಯ. ಸತ್ಯ ಕಹಿ ಆದ್ರೂ ಸರಿ, ಸತ್ಯನೇ ಮಾಡ್ಬೇಕು, ಅಂಗೀಕಾರ ಮಾಡಲೇಬೇಕಾಗ್ತದೆ. ನಾವು ಅಂಗೀಕಾರ ಮಾಡಲಿಲ್ಲ ಅಂದ್ರೂ ಸರಿ, ಸತ್ಯ ಸತ್ಯನೇ ಇರ್ತಾರೆ, ಅದನ್ನ ಯಾರು ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೈಬಲ್ ಹೇಳೋದು, ಇವಳಿಗೆ ಏನ್ ಹೇಳ್ತಾರೆ ಅಂದ್ರೆ, ಈ ಸುಳ್ಳು ಸಭೆಗೆ ಜಾರ ಸ್ತ್ರೀ ಅಂತ ಹೇಳ್ತಾರೆ. ಓದಿ ನೋಡಿ ಪ್ರಕಟಣೆ 17:5, ರೆವಲ್ಯೂಷನ್ 17:5 ಓದ್ರಿ. ಅವಳ ಹಣೆಯ ಮೇಲೆ ಬಾಬೆಲ್ ಎಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಅವಳ ಹಣೆ ಮೇಲೆ, ಅವಳು ಯಾರು? ಒಂದು ಸ್ತ್ರೀ. ಅಂದ್ರೆ ಒಂದು ಸ್ತ್ರೀ ಅಂದ್ರೆ ಬೈಬಲ್ ಹೇಳ್ತಾರೆ, ಬೈಬಲಲ್ಲಿ ಸಭೆಗೆ ಸ್ತ್ರೀ ಹೇಳೋದು. ಈ ಸ್ತ್ರೀ ಎಂತ ಸ್ತ್ರೀ ಅಂದ್ರೆ ಜಾರ ಸ್ತ್ರೀ ರೀ. ಕ್ರಿಸ್ತನತ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಕ್ರಿಸ್ತನ ಬರೋ ತನಕ ಏನ್ ಮಾಡ್ಬೇಕು? ವೆಯ್ಟ್ ಮಾಡ್ಬೇಕು. ಕ್ರಿಸ್ತನ್ ಬರೋಕ್ಕಿಂತ ಮುಂಚೆ ಲೋಕ ರಾಜ್ಯಗಳ ಸೇರ್ಕೊಂಡು ಆಡಳಿತ ಮಾಡೋದಕ್ಕೆ ಏನ್ ಹೇಳ್ತಾರೆ ಗೊತ್ತಾ? ಜಾರ ಸ್ತ್ರೀ ಅಂತ ಹೇಳ್ತಾರೆ. ವ್ಯಭಿಚಾರ ಅದು. ಕ್ರಿಸ್ತನ ಬಿಟ್ಟು ದುರ್ಬೋಧನೆಗಳನ್ನ ನಂಬಿ ಸೇತಾನ ಏನ್ರಿ ಇಂಡೈರೆಕ್ಟ್ ಆಗಿ ವರ್ಷಿಪ್ ಮಾಡೋದಕ್ಕೆ. ಇವ್ರು ತಾಯಿ ಅಂತೆ. ತಾಯಿ ಅಂದ್ರೆ ಏನೋ ಮಗಳವ್ರೆ ಅಂತ ಅರ್ಥ. ತಾಯಿ ಅಂದ್ರೆ ಯಾವುದು? ರೋಮನ್ ಕ್ಯಾಥಲಿಕ್ಸ್. ಮಗಳು ಯಾರು? ಯಾವ್ದು? ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್. ಅಂದ್ರೆ ಗಾದೆ ಹೇಳ್ತಾರಲ್ಲ, ತಾಯಿ ತಕ್ಕಂತೆ ಮಗಳು ಅಂತ. ಅದೇ ತರ ಅಮ್ಮ ರೋಮನ್ ಕ್ಯಾಥಲಿಕ್, ಮಗಳು ಯಾರು? ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್. ಅಮ್ಮ ಆಡಿದ್ದೆ ಆಟ, ಮಗಳ ಆಡಿದ್ದೆ ಆಟ ಅಲ್ರ. ಹೆರಾಡ್ ಕತೆ ಕೇಳಿದ್ರ? ಹೆರಾಡಿಯಸ್ ಮತ್ತೆ ಅವಳ ಮಗಳು ಏನ್ರಿ ಇದ್ಲಲ್ಲ, ಅಲ್ರ ನೋಡ್ಬೇಕಾರೆ ಸೇಮ್ ಕತೆ ರೀ. ಕರ್ತನಲ್ಲಿ ಅಮ್ಮ ಆಡಿದ ತಕ್ಕಂತೆ ಮಗಳು ಡ್ಯಾನ್ಸ್ ಆಡದ್ಲು. ಅದೇ ನೋಡ್ಬೇಕಾದ್ರೆ ರೋಮನ್ ಕ್ಯಾಥಲಿಕ್ ತಕ್ಕಂತೆ ಪ್ರೊಟೆಸ್ಟೆಂಟ್ಸ್ ಏನ್ ಮಾಡಿದ್ರು ಅಲ್ವರ? ಏನ್ ಹೇಳ್ತಾರೆ? ಎಲ್ಲ ಅಸಹ್ಯವಾದಂಥ ಕಾರ್ಯಗಳಿಗೆ ತಾಯಿ. ಅಸಹ್ಯ ರೀ ದೇವ್ರ ದೃಷ್ಟಿಯಲ್ಲಿ ಇವೆಲ್ಲ ಕೆಲಸಗಳು, ಇವೆಲ್ಲ ದುರ್ಬೋಧನೆಗಳನ್ನ ದೇವ್ರು ಕೊಡೋಂಥ ಬೈಬಲಲ್ಲಿ ಹೆಸರು ಅಸಹ್ಯ. ಇದನ್ನೇ ದ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಅಂತ ಹೇಳೋದು. ಅದಕ್ಕೆ ತಲೆ ಮೇಲೆ ಬಿದ್ದಂಥ ಏಟು ಏನಾಗ್ಬಿಡ್ತಾವ? ವಾಸಿ ಆಗೋಯ್ತು. ಇವಾಗ ಬನ್ನಿ ಪ್ರಕಟಣೆ 13ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ ಯಾರಾದ್ರು. 13:4. ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದ್ದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವವರಾದರು. ಇದಲ್ಲದೆ ಆ ಮೃಗಕ್ಕೂ ನಮಸ್ಕಾರ ಮಾಡಿ, ಈ ಮೃಗಕ್ಕೆ ಸಮಾನರು ಯಾರು, ಇದರ ಮೇಲೆ ಯುದ್ಧ ಮಾಡೋದಕ್ಕೆ ಯಾರು ಶಕ್ತರು ಅಂದರು. ನೋಡ್ರ, ಈ ಒಂದು ಪೇಪರ್ ಸಿಸ್ಟಮ್ನ ಇಷ್ಟೊಂದು ಪವರ್ಫುಲ್ ಆಗಿರೋಂಥ ಏನು ರೋಮನ್ ಕ್ಯಾಥಲಿಕ್ ಇನ್ಕ್ಲೂಡಿಂಗ್ ಪ್ರೊಟೆಸ್ಟೆಂಟ್ ಸಿಸ್ಟಮ್ನ ಇದನ್ನ ಎದುರಿಸೋದಕ್ಕೆ ಯಾರಿಗೆ ಶಕ್ತಿ ಇದೆ? ಅದಕ್ಕೆ ನಾವು ಮಾತಾಡೋಂಥ ಸತ್ಯ ಎಲ್ಲರ ನೀವು ಕೇಳಿರ್ತೀರಾ, ನಿಮ್ಗೆ ಎಲ್ಲೂ ಸಿಕ್ಕಲ್ಲ ರೀ. ಯಾವ ಸಭೆಯಲ್ಲೂ ಇದಕ್ಕೆ ಅನುಮತಿನೇ ಇಲ್ಲ. ಇದನ್ನ ಎದುರಿಸೋರು ಯಾರೋ, ಇದಕ್ಕೆ ವಿರುದ್ಧವಾಗಿ ಮಾತಾಡೋರು ಯಾರೋ ಅಲ್ರ? ಯಾರೂ ಇಲ್ಲ. ನೋಡಿ ನೆಕ್ಸ್ಟ್ 5ನೇ ವಾಕ್ಯ 6ನೇ ವಾಕ್ಯ ಬದರ್. ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. ಅದರ ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು. ನೋಡ್ರ, ಬಡಾಯಿ ಮಾತುಗಳಿಂದ ಏನ್ರಿ, ದೇವ ದೂಷಣೆ ಮಾತುಗಳಿಂದ ಏನ್ರಿ ಪರಲೋಕದಂತ ನಿವಾಸಿಗಳನ್ನ ದೂಷಿಸ್ತದೆ. ಏನ್ ಡೈರೆಕ್ಟ್ ಆಗಿ ದೇವ್ರನ್ನ ಬೈದ್ಬಿಟ್ರ ಅಂತಾನೆ? ದೇವ್ರ ವಿರುದ್ಧವಾಗಿ ಬೋಧನೆಗಳನ್ನ ಮಾಡಿದ್ರೆ ಇಂಡೈರೆಕ್ಟ್ ಆಗಿ ಯಾರನ್ನ ಬೈದಂಗೆ? ಅಲ್ಲಿ ದೇವ್ರನ್ನೇ ಬೈದಂಗೆ ಅಲ್ವರ? ಅದಕ್ಕೆ ನೋಡ್ಬೇಕು, ನಾವು ಓದಿದ್ರಲ್ಲ
ಹೆಂಗೆ ಕ್ಲೀನ್ ಆಗಿ ಹೇಳ್ತಾರೆ ನೋಡಿಂತೀನಿ. ದಾನಿಯಲ್ಲಿ 7ನೇ ಅಧ್ಯಾಯ ಅಂತ ಮಾತನ್ನೇ ಕರೆಕ್ಟಾಗಿ ಏನು ಮಾಡ್ತಾರೆ ಅಲ್ಲಿ ಅಲ್ವರ ಏನ್ರಿ ಪರಾತ್ಪನ್ ಆಮೇಲೆ ಇದನ್ನಲ್ಲಿ ಹೇಳ್ತಾರಲ್ಲ ತಿಸ್ಸಲೋನಿಕಲ್ಲಿ ಕ್ರಿಸ್ತ ವಿರೋಧಿ ಏನ್ ಮಾಡ್ತಾನೆ, ಇನ್ನು ತಾನೇ ದೇವರೆಂದುಕೊಂಡು ದೇವರಿಗೆ ಸಲ್ಲಿಸತಕ್ಕಂಥ ಎಲ್ಲ ಆರಾಧನೆಗಳಿಗೆ ತನಗೇನ್ ಮಾಡ್ತಾನೆ ಒಂದು ತಕ್ಕದವನಾಗಿ ತಾನೇ ದೇವ್ರ ಗರ್ಭಗುಡಿ ಕೂತ್ಕೊಂತಾನಂತೆ ನೋಡ್ರಿ. ಅಲ್ದ್ರ ದಾನಿ ಏನ್ ನೋಡ್ತಿದ್ರಿ ಕಟ್ಟಳೆಗಳ ಪ್ರಮಾಣಗಳನ್ನ ಧರ್ಮವಿಧಿಗಳನ್ನ ಮಾರ್ಪಡಿಸಿ ಏನ್ರಿ ದೇವರಿಗೆ ಸಲ್ಲತಕ್ಕದ್ನೆಲ್ಲ ಇವನ್ ತಗೊಂತಾರಂತೆ ನೋಡಿದ್ದೀನಿ. ಸೇಮ್ ಅದೇ ಮಾತು ನಿಂತೀನಿ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ದ ಗ್ರೇಟ್ ಪೇಪಸಿ ಸಿಸ್ಟಮ್ ಅಂತಂದ್ರೆ ಕ್ರಿಸ್ತ ವಿರೋಧಿ ಅಂದ್ರೆ ರೋಮನ್ ಕ್ಯಾಥಲಿಕ್ ಮಾತ್ರ ಅಲ್ಲ, ಪ್ರೊಟೆಸ್ಟೆಂಟ್ಸ್ ಎಲ್ಲ ಡಿನಾಮಿನೇಷನ್ಸ್ ಅದ್ರಲ್ಲಿ ಸೇರ್ತಾರೆ. ಯಾರದೆಲ್ಲ ದುರ್ಬೋಧನೆಗಳ ಫಾಲೋ ಮಾಡೋರು ಎಲ್ಲರೂ ಏನಾಗ್ತಾರೆ ಅದರಲ್ಲಿ ಬರ್ತಾರೆ ಅಲ್ರ. ನೋಡಿ ಕಂಟಿನ್ಯೂ ಮಾಡಿಬೋದಾ ನೆಕ್ಸ್ಟ್ 11th ವರ್ಸ್ ರೆವಲ್ಯೂಷನ್ 13:11 ಬ್ರದರ್. 13:11 ಎಸ್. ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳು ಇದ್ದವು. ಇಲ್ಲಿ ನೋಡ್ರಿ, ಇರಿ ಒಂದ್ ನಿಮಿಷ ಇರೋಣ, ಅಬ್ಸರ್ವ್ ಮಾಡಿ ಸ್ಕ್ರೀನ್ ಎಲ್ಲರೂ. ಭೂಮಿ ಒಳಗಿಂದ ಇನ್ನೊಂದು ಮೃಗ ಬರೋದ್ ಕಂಡ್ರಂತೆ ಅಲ್ರ. ಅದ್ ಹೆಂಗಿತ್ತಪ್ಪ ಅಂತಂದ್ರೆ ಟಗರ್ಗಿರುವಂತ 2 ಕೊಂಬುಗಳಿಂದ. ಹಂಗಾರೆ ಇದು ಹೆಂಗಿರ್ಬೇಕು, ಕುರಿ ಮರಿತಾನೆ ಇರ್ಬೇಕು. ಇಂಗ್ಲೀಷಲ್ಲಿ ಬರ್ತಾರೆ ಲ್ಯಾಂಬ್ ಅಂತ. ಅದ್ರ ಲ್ಯಾಂಬ್ಗಿರಂತ 2 ಕೊಂಬುಗಳ ತರ ಇತ್ತಂತೆ ಅಲ್ರ. ನೆಕ್ಸ್ಟ್ ಬರ್ತಾರೆ, ಕಂಟಿನ್ಯೂ ಮಾಡಿ ಆಮೇಲೆ ಘಟಸರ್ಪದಂತೆ ಮಾತಾಡಿತು. ಮಾತು ಮಾತ್ರ ಘಟ ಸರ್ಪ ತರ ರೀ ಅಲ್ರ. ನೋಡೋದಿಕ್ ಮಾತ್ರ ಅಮಾಯಕ ಕುರಿ ತರ ಇದೆ ರೀ. ಅರೆ ಮಾತು ಹೆಂಗಿದೆ ಘಟ ಸರ್ಪ ತರ. ಇದೇನ್ ಗೊತ್ತಾ, ಇದು ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್ ನೋಡಿಸ್ತಾರದು. ಇದೇ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ದೇವ್ರು ಹೆಂಗ್ ಕೊಡ್ತಾರೆ ಪಿಕ್ಚರ್ ಇಲ್ಲಿ, ಒಂದು ಕುರಿ ಮರಿ ತರ. ಎಲ್ಲಿಂದ ಬಂತು, ಭೂಮಿ ಒಳಗಿಂದ. ಭೂಮಿ ಏನೇನು ಬೈಬಲಲ್ಲಿ ಸಮಾಜ. 3 ಲೋಕದ ಪಾಠ ಕೇಳಿದ್ರ, ಭೂಮಿ ಆಕಾಶವು ನಾಶವಾಯ್ತು, ಇನ್ನೊಂದು ಹೊಸ ಭೂಮಿ ಆಕಾಶ ಬಂತು. ಭೂಮಿ ಏನೇನು ಸಮಾಜ. ಸಮಾಜ ವ್ಯವಸ್ಥೆ ಹೊಟ್ಟೋಯ್ತು. ಈ ಸಮಾಜದಿಂದಾನೇ ಏನಾಗಿದೆ ಇವತ್ತು ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಬಂತು. ಇದು ನೋಡಕ್ಕೆ ಮುಗ್ಧವಾಗಿದೆ, ತುಂಬಾ ಅಮಾಯಕವಾಗಿದೆ. ಪ್ರೊಟೆಸ್ಟೆಂಟ್ಸ್ ಹೆಂಗಿದ್ರೆ ಏನೋ ಕೊರತೆನೆ ಕನ್ನಡಿಕಲ್ಲ, ತುಂಬಾ ಒಳ್ಳೆಯವರು ಅಂತ ಹೇಳ್ಬೇಕು. ಆದ್ರೆ ಕೊಂಬಿದೆ, ಏನ್ ಕೊಂಬು, ಅದಕ್ಕೆ ತಲೆ ಮೇಲೆ 10 ಕೊಂಬಿತ್ತು, 7 ಕೊಂಬಾಗೋಯ್ತು. ಇದು 7 ಕೊಂಬಂತೆ. ಏನ್ರೆ ಪವರ್ ಅಲ್ರ. ಇದು ನೋಡಕ್ ಮಾತ್ರ ಕುರಿ, ಮಾತೆಗಿದೆ ಅಂತೆ. ಮಾತೆಲ್ಲ ಅವ್ರ ತರನೇ, ಏನೋ ರೋಮನ್ ಕ್ಯಾಥಲಿಕ್ ತರನೇ. ಅದಕ್ಕೆ ನೋಡಿದ್ದೀನಿ ಏನು ಹೇಳಿದ್ದು, ಎಲ್ಲ ಸೇಮ್ ಬೋಧನೆ ಅಲ್ರ. ಏನ್ರಿ ಪ್ರೊಟೆಸ್ಟೆಂಟ್ಸ್ ಯಾವ್ದು ನೀವು ಹೇಳ್ಕೊಂಡಿರ್ತೀನಿ, ಯಾವ ಚರ್ಚಲ್ಲಿ ನಡೆದಿರ್ತೀರಿ ಸತ್ಯ ಇದೆ ನೋಡಿರ್ತೀನಿ. ಯಾವ ಚರ್ಚಲ್ಲೂ ಸತ್ಯ ಇಲ್ಲ ರೀ. ಟಾಪ್ ಟು ಬಾಟಮ್ ಫುಲ್ ಕರಪ್ಟ್, ಹೇಳೋದೆಲ್ಲ ಬರೀ ಸುಳ್ಳೆ ಅದರ. ಒಂದು ಸತ್ಯದ ಬೋಧನೆಗಳೇ ಇಲ್ಲ ಅದರ. ಎಲ್ಲರ ಕಾಮನೆ ಹೇಳೋದು ಏನ್ರಿ ನರಕ ಸ್ವರ್ಗ ನರಕ ಸ್ವರ್ಗ ಅಲ್ರ. ಏನ್ರಿ ಈ ಎಲ್ಲ ಬೋಧನೆಗಳೇನ್ರಿ ಸತ್ಯವೇದ ವಿರುದ್ಧವಾಗಿರೋ ಬೋಧನೆಗಳು. ಅದಕ್ಕೆ ಮಾತು ಹೆಂಗಿದೆ ಅಂತೆ, ನೋಡಕ್ ಮಾತ್ರ ಕುರಿ ಮರಿ, ಎಲ್ಲ ಹೆಂಗಿದೆ ಅಂತೆ ಇವ್ರ ಬೋಧನೆಗಳೇ. ನೆಕ್ಸ್ಟ್ ಆಮೇಲೆ ಬರ್ತಾರೆ ಪ್ರಕಟಣೆಯಲ್ಲಿ 13:12. ಈ ಮೃಗವು ಮೊದಲನೆಯ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲೇ ನಡೆಸುತ್ತದೆ. ನೋಡ್ರ, ಎಲ್ಲ ಅಧಿಕಾರ, ಅದಕ್ಕೇನಿತ್ತು ಪವರ್, ಅದೇ ಪವರ್ನ ಇಲ್ಲಿ ಏನ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು ಅಲ್ರ. ಮಾಡ್ತಾರೆ ಇಲ್ಲ ರೋಮನ್ ಕ್ಯಾಥಲಿಕ್ ಮತ್ತೆ ಪ್ರೊಟೆಸ್ಟೆಂಟ್ ಏನು ವ್ಯತ್ಯಾಸ ಐತೆ? ಸೇಮ್ ರೀ, ಸೇಮ್ ಅಥಾರಿಟಿ, ಸೇಮ್ ಪವರ್, ಸೇಮ್ ಅಲ್ರ. ಒಂದೇ ಡಿಫ್ರೆನ್ಸ್ ಹೇಳ್ಬೇಕು ಅಂದ್ರೆ ವಿಗ್ರಹನೆ ಮಾತ್ರ ಇಲ್ಲ ರೀ. ಅದು ಬಿಟ್ರೆ ಇನ್ನೇನೋ ಚೇಂಜಸ್ ಇಲ್ಲ ರೀ. ಬೇಜಾರೇ ಮಾಡ್ಕೊಂಬಿಡಿ ಅಲ್ವರ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ. ಇದರ ಮರಣಕರವಾದ ಗಾಯ ವಾಸಿಯಾದ ಮೊದಲನೇ ಮೃಗಕ್ಕೆ ಭೂಲೋಕವು ಭೂನಿವಾಸಿಗಳು ನಮಸ್ಕರಿಸುವಂತೆ ಮಾಡುವಂತದ್ದಾಗಿದೆ. ಏನಪ್ಪಾ, ನಾವೆಲ್ಲ ಒಟ್ಟಾಗಿರೋಣ ಅದರ. ಯಾರು ಕ್ರಿಶ್ಚಿಯನ್ಸ್ ವಿರುದ್ಧ ಅಟ್ಯಾಕ್ ಮಾಡ್ಕೊಂಡ್ಬಿಟ್ರೆ ನಾವೇನ್ ಮಾಡಲ್ಲ, ಒಟ್ಟಾಗಿರೋಣ. ಎಲ್ಲ ಒಟ್ಟಿಗೆ ಮೀಟಿಂಗ್ ಸೇರ್ಬಿಡ್ತಾರೆ ಅಲ್ವರ. ರೋಮನ್ ಕ್ಯಾಥಲಿಕರು ಮತ್ತೆ ನೆಕ್ಸ್ಟ್ ಯಾರಂತೆ ಪ್ರೊಟೆಸ್ಟೆಂಟ್ಸ್ ಎಲ್ಲ ಮೀಟಿಂಗ್ ಸೇರ್ಬಿಟ್ಟು ಏನ್ ಮಾತಾಡೋದು, ನಾವೆಲ್ಲ ಗೌರ್ಮೆಂಟ್ಗೆ ಮನವಿ ಪತ್ರ ಕೊಡೋಣ, ನಮ್ಗೆಲ್ಲ ಈ ಥರ ಹಿಂಸೆ ಆಗ್ತೈತೆ. ಅಲ್ಲಪ್ಪ ಬೈಬಲ್ ಹೇಳ್ತಾರೆ ಹಿಂಸೆಗಳನ್ನ ಸಹಿಸ್ಕೊಳ್ಳಿ ಅಂತ ಹೇಳಲ್ವಾ? ಆದಿ ಸಭೆಗೆ ಹಿಂಸೆ ಆಗಿಲ್ವಾ? ಪಕ್ಕದಲ್ಲಿ ಪೋಪ್ ಕೂತ್ಕೊಂಡ್ರೆ ಇನ್ನೊಬ್ರು ರೆವರೆಂಡ್ ಅಂತ ಪಕ್ಕದಲ್ಲಿ ಕೂತಿರೋರು ಏನ್ ಹೇಳ್ಬೇಕು, ಸರ್ ನೀವು ಮಾಡ್ತಾ ಇರೋದು ತಪ್ಪು ಸರ್, ವಿಗ್ರಹಣೆ ಮಾಡ್ತಾ ಇದ್ರಲ್ಲ ಸರ್, ಬೈಬಲ್ ವಿರುದ್ಧವಾಗಿದ್ದಲ್ಲ ಸರ್, ಅಸಹ್ಯ ಅಂತ ಹೇಳ್ತಾರೆ, ಯಾಕೆ ಸರ್ ಮಾಡ್ತೇನೆ ಕೇಳಲ್ಲ. ಅದೆಲ್ಲ ಕೇಳಲ್ಲ. ಓ ಅದುಲಿಯ ಸ್ತೋತ್ರ ಪ್ರೇಸ್ ದ ಲಾರ್ಡ್ ಅಂದ್ಬಿಟ್ಟು ಕೈ ಕೊಡೋದು ಅದರ. ಯಾಕೆ ಐತ್ ನೋಡಿದ್ರಿ ವಾಕ್ಯ ಅದರ. ಇಬ್ರು ಕೋಆಪರೇಟಿವ್ ಆಗಿದ್ದಾರೆ ಅದರ. ಬರೀ ಅವರ ಸಭೆಗಳಲ್ಲಿ ಮಾತಾಡ್ಕೊಂಡದ್ದು, ಎದುರುಗಡೆ ಬಂದವಾಗ ಏನ್ ಮಾಡಲ್ಲ, ಏನೂ ಇಲ್ಲ ಅವನಿಗೆ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ ರೆವಲ್ಯೂಷನ್ 13:13. ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ. ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆ ಯಾದರೂ ಮಾಡುವುದು. ನೋಡ್ರ, ಮಹತ್ ಕಾರ್ಯಗಳು ಯಾರು ನಡೆಸೋದು? ಇದೈತಲ್ಲ ಟಗರು ತರ ನೋಡ್ದಲ್ಲ, ಕುರಿ ಮರಿತರ 2 ಕೊಂಬಿತ್ತಲ್ಲ, ಅದೇ ಮಾಡೋದಂತೆ. ಅದಕ್ಕೆ ನೋಡ್ಬೇಕಾರೆ ಇವತ್ತು ಅದ್ಭುತಗಳು ಯಾರು ಡಿನಾಮಿನೇಷನ್ ಮಾಡ್ತಾರೆ? ರೋಮನ್ ಕ್ಯಾಥಲಿಕ್ ಮಾಡ್ತಾರ?
ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್ ಮಾಡೋದು ಯಾವಾಗ ಮಾಡ್ತಾ ಇರೋದು? ಇಷ್ಟು ವರ್ಷ ಇಲ್ದಿರೋದು ಯಾಕಪ್ಪ ಸಡನ್ ಬಂದ್ಬಿಡ್ತು ಅದ್ಭುತ ಕಾರ್ಯಗಳು? ಆ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು, ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು. ಇದ್ರ ಬಗ್ಗೆ ನಾವು ಪಾಠ ನೋಡ್ಬಿಡಿದ್ರಿ. ಯೇಸು ಕ್ರಿಸ್ತನ ಆಗಿರೋಂಥ ಕಾಲದಲ್ಲಿ ಆಗಿರೋ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳಿಗೂ ಇವತ್ತು ಸಭೆಗಳಲ್ಲಿ ಆಗ್ತಿರೋ ಸೂಚಕ ಕಾರ್ಯಗಳಿಗೂ ಎಂತ ವ್ಯತ್ಯಾಸ ಇದೆ? ಯೇಸು ಕ್ರಿಸ್ತು ಎಲ್ಲರಿಗೂ ಮಾಡೋದು, ಇವತ್ತು ಎಲ್ಲರಿಗೂ ಆಯ್ತದ? ಯಾರೋ ಬಂದವ್ರು 1000 ಜನದಲ್ಲಿ ಒಬ್ರಿಗೋ ಇಬ್ರಿಗೋ ಆದರೆ ಗ್ರೇಟ್ ರೀ, ಅಲ್ವರ? ಅದು ನಿಮ್ಮ ಮಾಡ್ಬಿಡ್ತಾರೆ, ಒಂದಾಗ್ಬಿಟ್ರೆ ಓ ಏನೋ 100% ಆದಂಥ ಲೆಕ್ಕದಲ್ಲಿ ನಿಮ್ಗೆ ಪಿಕ್ಚರ್ ಕೊಡೋದು. ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳ ಏನು ಹೇಳ್ತಾ ಅಂತಾನೆ, ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸ್ತದೆ. ಯಾವ ಥರ ಅಂದರೆ ಬೆಂಕಿನೇ ಬಂದ್ಬಿಡ್ಬೇಕು ನೋಡ್ರಿ ಇದ್ರಿ, ಅಂಥ ಹೈ ಲೆವೆಲ್ ಪ್ರೊಫೈಲಲ್ಲಿ ಏನು ಮಾಡೋದು, ಅದ್ಭುತಗಳನ್ನ ಮಾಡೋದು. ಅಂದ್ರೆ ಸತ್ತೋರ್ನೇ ಎಬ್ಬಿಸ್ಬಿಡ್ತಾರೆ, ಎಲ್ಲರನ್ನ ಎಬ್ಬಿಸ್ತಾರ? ಯಾರೋ ಒಬ್ರು ಕಾಂಜಿ ಪಿಂಜಿ ಯಾರನ್ನ ಎಬ್ಬಿಸ್ತಾರೆ ಅಷ್ಟೇ. ಅವ್ನು ತಿರ್ಗಾ ಸಾಯೋದೇ ಇಲ್ವಾ? ವಾಪಸ್ ಏನಾಯ್ತಾನೆ? ಅಲ್ವರ? ಕರ್ತನಲ್ಲಿ ಪ್ರೀತಿ ಈ ಥರ ಅದ್ಭುತ ಕೆಲಸಗಳನ್ನ ಮಾಡ್ತಾರೆ. ಇದುಗೆ ನಾವು ವಂಚನೆ ಒಳಗಾಗ್ಬಾರ್ದು. ಯೇಸು ಕ್ರಿಸ್ತು ಅದ್ ಹೇಳಿದ್ದು, ಸ್ವಾಮಿ ಸ್ವಾಮಿ ಅಂತೆಲ್ಲ ಹೇಳೋರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ನಿನ್ನ ಹೆಸರಲ್ಲಿ ದೆವ್ವ ಓಡಿಸ್ಬಿಟ್ಟೆ, ನಿನ್ನ ಹೆಸರಲ್ಲಿ ಬಂದ್ಬಿಟ್ಟು ಅದ್ಭುತ ಮಾಡ್ಬಿಟ್ಟೆ ಅಂತಂದ್ರೆ ನೀನು ಯಾರೆಂದು ನಾನು ಅರಿಯನು ಅಂತ ಅಂದ್ಬಿಟ್ಟು ದೂರ ಹೋಗು ಅಂತ ಏನ್ ಮಾಡ್ತಾರೆ, ಅವ್ರು ಹೇಳ್ತಾರೆ. ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ. ಇವಾಗ ಹೋದ್ರಿ 14th ವರ್ಷ ಓದಿಂತೀನಿ. ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ಕಾರ್ಯಗಳನ್ನು ಮಾಡುವ ಅಧಿಕಾರ ಇರುವುದರಿಂದ ಭೂನಿವಾಸಿಗಳನ್ನು ಮರಳುಗೊಳಿಸುತ್ತದೆ. ಭೂ ನಿವಾಸಿಗಳನ್ನ ಮರಳುಗೊಳಿಸ್ತದೆ. ಆಮೇಲೆ ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ. ಏನ್ ಮಾಡ್ಬೇಕು? ಒಂದು ವಿಗ್ರಹನ ಮಾಡ್ಬೇಕು. ಅಲ್ಲರ ಏನ್ ಮಾಡ್ಬೇಕು? ಒಂದು ವಿಗ್ರಹ, ಘನಕ್ಕಾಗಿ ವಿಗ್ರಹ ಮಾಡ್ಬೇಕು ಅಂತ ಹೇಳ್ತಾರಂತೆ. ಅಲ್ಲರ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಬರ್ತಾರಾ? ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು, ತನಗೆ ನಮಸ್ಕರಿಸಿದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು. ಇದು ಫ್ಯೂಚರ್ ರೀ. ಅದರ ನೆಕ್ಸ್ಟ್ ಏನಾಗ್ತದೆ ಅಂದ್ರೆ, ಬರುವಂತ ಅತಿ ಶೀಘ್ರದಲ್ಲಿ ಕೋಲೇಷನ್ ಆಗ್ತಾರೆ. ರೋಮನ್ ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟೆಂಟ್ಸ್ ಕೋಲೇಷನ್ ಆಗಿ ಏನ್ ಮಾಡ್ತಾರೆ, ಕಂಪಲ್ಸರಿ ಕೆಲವೊಂದು ರೂಲ್ಸ್ಗಳು ಏನ್ ಮಾಡ್ತಾರೆ, ತರ್ತಾರೆ ಅಲ್ವರ? ಇದು ಅತಿ ಶೀಘ್ರದಲ್ಲಿ ಏನ್ತಾರೆ, ಬರುವಂತ ದಿನಗಳಲ್ಲಿ ಆಗಂತ ವಿಚಾರಗಳು ಅಲ್ವರ? ಅವಾಗ ಸತ್ಯನ ಸಾರಂತ ಮಕ್ಳುಗಳಿಗೆ ಅಡಚಣೆ ಮಾಡ್ತಾರಂತೆ ಅಲ್ವರ? ನೆಕ್ಸ್ಟ್ ಆಮೇಲೆ ಓದಂತೀನಿ 13 ಚಾಪ್ಟರ್ 16 ವರ್ಷ ಓದ. ಈ ಎರಡನೆಯ ಮೃಗವು ದೊಡ್ಡವರು ಚಿಕ್ಕವರು, ಐಶ್ವರ್ಯವಂತರು ಬಡವರು, ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ನೋಡ್ರಿ ಇಲ್ಲಿ ಆ ಗುರುತು. ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಆಮೇಲೆ ಕಂಟಿನ್ಯೂ. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666. ಅದರ ಅಂಕೆ ಏನಂತೆ? 666. ಅಲ್ಲರ? ಅದಕ್ಕೇನ್ ಮಾಡ್ಬಿಡ್ತಾರೆ, ಈ ವಾಕ್ಯಗಳನ್ನ ಸುಮ್ಮನೆ ಹಿಂಗೆ ಓದ್ಕೊಂಡು ಹೋಗ್ಬಿಡ್ತಾರೆ. 666 ಮಾತ್ರ ಇಟ್ಕೊಂಡ್ಬಿಡ್ತಾರೆ. 666 ಅಂದ್ರೆ ಬದರ್ ಈ ತರ ನೆಟ್ರಾಗಿ ಸೀಲ್ ಹೊಡಿತಾರೆ ಬದರ್ ಅಂದ್ಬಿಟ್ಟು. ಏನಂತ ನೋಡಿದ್ರಿ ನಾವು? ಏನ್ರಿ? ಆ ಎರಡನೇ ಮೃಗ, ದೊಡ್ಡವರು ಚಿಕ್ಕವರು, ಐಶ್ವರ್ಯವಂತರು ಬಡವರು, ಏನ್ರಿ ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ಬಲಗೈಯ ಮೇಲಾಗಲಿ ಹಣೆ ಮೇಲಾಗಲಿ ಗುರುತನ್ನು ಹೊಂದಿಸಬೇಕೆಂತಲೂ, ಆ ಗುರುತು ಯಾರಿಗೆಲ್ಲವೋ ಅವರು ಕ್ರಯ ವಿಕ್ರಯ ನಡೆಸಕೂಡದಂತಲೂ ಆಜ್ಞೆ ಮಾಡ್ತದೆ. ಅದೇನರ್ಥ? ಎಲ್ಲ ಇಟ್ಕೊಂಡ್ಬಿಡ್ತಾರೆ ಬದರ್. ಒಂದು ಕಾಲಲ್ಲಿ ಬರ್ತಾರೆ ಬದರ್ ಫ್ಯೂಚರಲ್ಲಿ, ಈ ಯಾರಿಗೆ ಸೀಲ್ ಇಲ್ವೋ ಅವ್ರ ಮಾರ್ಕೆಟಲ್ಲಿ ಅಕ್ಕಿ ಬೇಳೆ ಎಣ್ಣೆ ಏನು ಕೊಂಡ್ಕೊಳಂಗಿಲ್ಲ ಬದರ್, ಪೆಟ್ರೋಲ್ ಡೀಸೆಲ್ ಏನೂ ಸಿಕ್ಕಲ್ಲ ಬದರ್ ಅಂದ್ಬಿಟ್ಟು. ಯೋಚನೆ ಮಾಡ್ರಿ, ನಾವು ಅಕ್ಕಿ ತಗೊಂಡ್ರೆ ಏನೋ, ಬೇಳೆ ತಗೊಂಡ್ರೆ ಏನೋ, ಸೇತನಿಗೇನೋ ವ್ಯತ್ಯಾಸ ಆಯ್ತದ? ಇವತ್ತೆಲ್ಲ ಜನಗಳು, ಅನ್ಯ ಜನಾಂಗದವರು ಸತ್ಯ ನಮ್ದಿರಲ್ಲ ತಿಂತಾನೆ ಇಲ್ವಾ? ಸೇತನ್ಗೇನೋ ಎಫೆಕ್ಟ್ ಆಗ್ಬಿಡೈತಾ? ಇಲ್ರಿ, ಸೇತನ್ಗೆ ಯಾವಾಗ ಎಫೆಕ್ಟ್ ಆಗೋದು? ನಾವು ಅನ್ನ ಪಾನಗಳನ್ನ ತಿಂದ್ರೆ ಎಫೆಕ್ಟ್ ಆಗ್ತಾರ? ದೇವ್ರ ವಾಕ್ಯ ತಿಂದ್ರೆ ಎಫೆಕ್ಟ್ ಆಗ್ತದ? ದೇವ್ರ ವಾಕ್ಯ ತಿಂದ್ರೆ ಎಫೆಕ್ಟ್ ಆಗ್ತದ. ಸೇತಾನ್ಗೆ ದೇವ್ರ ವಾಕ್ಯ ತಿಂದ್ರೇನೆ ಭಯ. ನೀವು ಅನ್ನ ಪಾನ ಚೆನ್ನಾಗಿ ತಿನ್ರಿ, ಚೆನ್ನಾಗಿ ಅಮಲಿಯರು ಚೆನ್ನಾಗಿ ನಿದ್ದೆ ಮಾಡಿ ಅಂತಾನೆ ಹೇಳ್ತಾನೆ ಹೊರತು ಅದಕ್ಕೆ ಯಾವತ್ತು ಅಡಚಣೆ ಮಾಡಲ್ಲ. ಹಂಗಾರೆ ಇಲ್ಲಿ ಕ್ರಯ ವಿಕ್ರಯ ಅಂತಂದ್ರೆ ಏನ್ರಿ? ಅನ್ನಪಾನಗಳ ಬಗ್ಗೆ ಹೇಳ್ತಾವ್ರ? ಅಯ್ಯೋ, ಇದು ಹೇಳ್ತಿರೋದು ಏನ್ ಗೊತ್ತಾ? ದೇವರ ವಾಕ್ಯ. ಅದರ ಯಾರಿಗೆ ಈ ಮುದ್ರೆ
ತಲೆ ಮೇಲಾಗ್ಲಿ ಕೈ ಮೇಲಾಗ್ಲಿ ಇಲ್ಲವೋ ಅವರು ಮಾರ್ಕೆಟ್ ಅಲ್ಲಿ ಏನ್ ಮಾಡಂಗಿಲ್ಲ, ಕ್ರಯ ಮಾಡಂಗಿಲ್ಲ, ವಿಕ್ರಯ ಮಾಡಂಗಿಲ್ಲ. ಅಂತ ಹೆಂಗ್ ಗೊತ್ತಾ ಅರ್ಥ? ಸ್ಪಿರಿಚುವಲ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಸಭೆಗಳಲ್ಲಿ ಯಾರಿಗೆ ಈ ಮುದ್ರೆ ಇಲ್ವೋ ಅವರು ದೇವ್ರ ವಾಕ್ಯನ ಏನ್ ಮಾಡಂಗಿಲ್ಲ, ಹೇಳಂಗಿಲ್ಲ, ದೇವ್ರ ವಾಕ್ಯನ ಕೇಳಂಗಿಲ್ಲ. ಯಾರಿಗೆ ಈ ಮುದ್ರೆ ಇದೆಯೋ ಅವ್ರು ಮಾತ್ರ ಏನ್ ಮಾಡ್ಬೇಕು, ಅದನ್ನ ಹೇಳ್ಬೇಕು, ಅವ್ರು ಮಾತ್ರ ಕೇಳ್ಬೇಕು. ಸರಿ, ಇದು ಏನಪ್ಪಾ ಇದು ಅಂತಂದ್ರೆ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಸತ್ಯವೇದಲ್ಲ ಉತ್ತರ ಅಲ್ಲೇ ಕೊಟ್ಟಾರೆ. ಈ 666 ಏನು ಅಂತ ಅಲ್ಲೇ ಕೊಟ್ಟಾರೆ. ಏನು ಕೊಟ್ಟಿದ್ರೆ, ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು. ಅಲ್ಲೇ ಕೊಟ್ಬಿಟ್ಟಿರ್ತೀರಿ, ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವಂತ ಅಂಕೆ. ಮೊದಲನೇ ಮೃಗ ಯಾವುದು? ಪ್ರಕಟಣೆ 13:1 ನೋಡಿದ್ರಲ್ಲ, ವಿಲಕ್ಷಣವಾಗಿರಂತ ಮೃಗ. ನೋಡಕ್ಕೆ ಚಿರತೆ ತರ ಇತ್ತು, ಕರಡಿ ತರ ಕೈ ಕಾಲುಗಳಿತ್ತು, ತಲೆ ಸಿಂಹದ ತರ ಇತ್ತು, ಘಟಸರ್ಪ ಪವರ್ ಕೊಟ್ಟು ಆ 4 4 in 1 ಬೀಸ್ಟ್. ಪೇಪರ್ಸಿ ಸಿಸ್ಟಮ್ ಬಗ್ಗೆ ಹೇಳ್ತಾರದ್ರಿ. ಆ ಹೆಸರನ್ನು ಸೂಚಿಸುವಂತ ಅಂಕೆ ಅಂತ ಅಲ್ಲೇ ಕೊಟ್ಟ ನೋಡಿ, ಕೊಡು. ಇದು ಲಿಟ್ರಲ್ ಆಗಿರೋ ನಂಬರ್ ಅಲ್ಲ, ಆ ಹೆಸರು ಇದೆ, ಆ ಹೆಸರನ್ನ ಸೂಚಿಸುವಂತ ಅಂಕೆ ಅಂತೆ. ಇದನ್ನ ಹೆಂಗ್ ಕಂಡಿಡಿಯೋದು? ಅದನ್ನು ಕೂಡ ಅಲ್ಲೇ ಕೊಟ್ಟವ್ರೆ. ಎಲ್ಲಿ? ತುಂಬಾ ಸಿಂಪಲ್. ಪ್ರಕಟಣೆ 13:18 ಕೊಟ್ಟರೆ. ಅದರಲ್ಲಿ ಜ್ಞಾನವು ಅಡಕವಾಗಿದೆ ಅಂದ್ರೆ ಏನರ್ಥ? ಇದು ನೇರವಾಗಿರೋ ಭಾಷೆ ಎಲ್ಲ ಪಕ್ಕಂದ 666 ಸೀನ ನೀನು ನೋಟಿಸ್ ಕೊಡೋದು ಬರ್ಬಿಡೋದು, ಹಾಕ್ಬಿಡೋದಲ್ಲ, ಮುದ್ರೆ ಹೊಡ್ಬಿಡೋದಲ್ಲ. ಇದು ಜ್ಞಾನ ಅಡಕಾಗಿದೆ ಅಂದ್ರೆ ಏನರ್ಥ? ದಿಸ್ ಇಸ್ ಸಿಂಬಾಲಿಕ್ ಲ್ಯಾಂಗ್ವೇಜ್, ಟ್ರೈ ಟು ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಗೆ ದೇವರು ಹೇಳ್ತಾ ಇದ್ದಾರೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ನೋಡಿ, ಎಣಿಸ್ಬೇಕಂತೆ. ಅನೇನೋ ಈ ಸುಮ್ಮನೆ ಹಂಗೆ ನೋಟಿಸ್ ಬೆಳೆದಿಲ್ಲ, ಒಂದ್ ಕಡೆ ಸಿಂಗಲ್ ಸಿಕ್ಕಲ್ವಂತೆ, ಎಣಿಸ್ಬೇಕಂತೆ. ಸಮಥಿಂಗ್ ಟು ಬಿ ಕ್ಯಾಲ್ಕುಲೇಟೆಡ್. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ, ಎಣಿಸ್ಬೇಕಂತೆ. ಯಾರು ಎಣಿಸ್ತಾರೆ? ಬುದ್ಧಿವಂತನು. ಯಾರು ಬುದ್ಧಿವಂತನು? ಕನ್ಯೆಗಳ ಬಗ್ಗೆ ಪಾಠ ಕೇಳಿದಿರಾ? ಬುದ್ಧಿವಂತೆ ಕನ್ಯರಿದ್ದಾರೆ, ಬುದ್ಧಿ ಇಲ್ದರೆ ಕನ್ಯೆಗಳಿದ್ದಾರೆ. ಇನ್ನು ಬುದ್ಧಿವಂತರ ಕನ್ಯರಾದ್ರೆ ನಾವು ಅರ್ಥ ಆಯ್ತದೆ. ಬುದ್ಧಿ ಇಲ್ದರೆ ಕನ್ಯೆ ಆದ್ರೆ ನಮ್ಮ ಜೀವನದಲ್ಲಿ ಅರ್ಥನೇ ಆಗಲ್ಲ ಅದರ. ಅದಕ್ಕೆ ಬುದ್ಧಿ ಇರೋಂಥ ಕನ್ಯೆಗಳಿಗೂ ಬುದ್ಧಿ ಇಲ್ದಿರೋಂಥ ಕನ್ಯೆಗಳಿಗೆ ಏನು ವ್ಯತ್ಯಾಸ? ಎಣ್ಣೆ ಬುದ್ಧಿಲೀಲಿ ಮಾತ್ರ ಇದೆ. ಎಣ್ಣೆ ಬುದ್ಧಿಲೀಲಿ ಮಾತ್ರ ಅಲ್ಲ, ಬೈಬಲ್ ಇರೋದು ಮಾತ್ರ ಅಲ್ಲ, ದೀಪದಲ್ಲಿ ಎಲ್ಲಿರ್ಬೇಕಾ? ಅದು ನಮ್ಮ ಬುದ್ಧಿಲಿ ಕೂಡ ಇರಬೇಕು ಅಲ್ಲ. ದೀಪದಲ್ಲಿ ಬುದ್ಧಿಲಿ ಎರಡರಲ್ಲೂ ಇರಬೇಕು. ಬರೀ ದೀಪದಲ್ಲಿ ಇದ್ರೆ ಆಗ್ತದಾ? ಇಲ್ಲ. ದೀಪ ಅಂದ್ರೆ ಸತ್ಯವೇದ, ಸತ್ಯವೇದಲ್ಲಿ ಹೋಲಿಸ್ಬಿಟ್ಟಿದೆ. ಆ ಹೋಲಿಸ್ಬಿಟ್ಟು ಅದು ಸ್ಪಿರಿಟ್ ಆಫ್ ಕಾನ್ಸಿಕ್ರೇಷನ್, ಸ್ಪಿರಿಟ್ ಆಫ್ ಲೈಫ್ ನಮ್ಮಲ್ಲಿ ಇರ್ಬೇಕ್ರಿ. ಪವಿತ್ರ ಆತ್ಮನ ಒಂದು ಜೀವಿತ ನಮ್ಮಲ್ಲಿ ಇರ್ಬೇಕ್ರಿ. ಇದ್ರೆ ಅವ್ರು ಮಾತ್ರ ಇದಕ್ಕೆ ಎಣಿಸಲು ಸಾಧ್ಯ. ಹೆಂಗ್ ಎಣಿಸೋದು? ಅದು ಅಲ್ಲೇ ಕೊಟ್ಬಿಟ್ರೆ ನೋಡಿ ಅಂತೀನಿ. ಮುಂದಕ್ಕೆ ಏನ್ ಹೇಳ್ತಾರೆ? ಅದು ಒಬ್ಬ ಮನುಷ್ಯನನ್ನು ಸೂಚಿಸುವಂತ ಅಂಕೆ ಆಗಿದೆ. ಅದರ ಅಂಕೆ 666 ಅಂತ ಹೇಳ್ಬಿಟ್ಟು ಏನಂತ ಕೊಟ್ಟಿದ್ದಾರೆ? ಆದರೂ ಏನಂತೆ? ಜ್ಞಾನವು ಅಡಕವಾಗಿದೆ. ಆ ಒಂದು ಮೊದಲನೇ ಮೃಗದ ಹೆಸರನ್ನು ಸೂಚಿಸುವಂತ ಅಂಕೆ. ಅದೇನಪ್ಪ ಅರ್ಥ ಅಂದ್ರೆ, ಪೇಪರ್ಸಿ ಸಿಸ್ಟಮ್ಗೆ ಎಷ್ಟೋ ಹೆಸರುಗಳಿದೆ, ಟೈಟ್ಲ್ಗಳಿದೆ. ಅದರಲ್ಲಿ ಒಂದು ಟೈಟ್ಲ್ ಯಾವ್ದು ಗೊತ್ತಾ? ತುಂಬಾ ಇಂಪಾರ್ಟೆಂಟ್ ಟೈಟ್ಲು, ಎಲ್ಲದಕ್ಕಿಂತ ಪ್ರಮುಖವಾಗಿರೋ ಟೈಟ್ಲು ವಿಕಾರಿಯಸ್ ಫಿಲಿಡಿ. ಇಲ್ಲೈತೆ ನೋಡಿ. ಈ ಟೈಟ್ಲು ಪೋಪಿನ ಕಿರೀಟದ ಮೇಲೆ ಇದೆ. ಎಲ್ಲಿದೆ ಅದು? ಪೋಪಿನ ಕಿರೀಟದ ಮೇಲೆ ಏನಾಗಿದೆ ಇವತ್ತು ಕೂಡ ಅಲ್ಲಿದೆ ಅಲ್ವರ. ಯಾರು ವ್ಯಾಟಿಕನ್ ಸಿಟಿಗೆ ಹೋಗಿದ್ದೀರಾ? ಯಾರು ಪೋಪಿನ ಸ್ಥಳಕ್ಕೆ ಯಾರೋ ಹೋಗಿದ್ದೀರಾ? ಯಾರೋ ಹೋಗಿಲ್ಲಲ್ಲ? ಹೋಗಿದ್ರೆ ಹೋಗಿ ನೋಡ್ಕೊಂಬನ್ನಿ, ಚಾನ್ಸ್ ಸಿಕ್ಕರೆ. ಪೋಪ್ ಕಿರೀಟದ ಮೇಲೆ ಈ ಸೀಲ್ನ ಹೊಡೆದವ್ರೆ, ವಿಕಾರ್ವಸ್ ಫಿಲಿಡಿ ಅಂತ. ಇದು ಪೋಪ್ಗಿರಂತ ಅನೇಕ ಹೆಸರುಗಳಲ್ಲಿ ಇದು ಮುಖ್ಯವಾಗಿರೋ ಹೆಸರು. ಏನಪ್ಪ ಇದು ಅರ್ಥ? ಇದರ್ಥ ಏನು ಅಂತಂದ್ರೆ, ವಿಕಾರ್ವಸ್ ಅದೇನೋ ವಿಕಾರ್, ವಿಸರ್ಜೆಂಟ್ ಅಂತ ಕೇಳಿದಿರಾ? ಇನ್ಸ್ಟೆಡ್ ಆಫ್ ಕ್ರೈಸ್ಟ್ ಅಂತ ಅರ್ಥ ರೀ. ಕ್ರಿಸ್ತನ್ಗೆ ಬದಲಾಗಿ ಅಂತ ಒಂದು ಪದವಿಯ ಹೆಸರು, ಅದ ಅರ್ಥ ಅಲ್ವರ. ಈ ಮೃಗದ ಹೆಸರನ್ನು ಸೂಚಿಸುವಂಥದ್ದು ಇದು. ಇದರಲ್ಲಿ ನಾವು ಲೆಕ್ಕ ಹಾಕಿದ್ರೆ 666 ಬರ್ತಾರೆ. ಹೆಂಗೆ ಗೊತ್ತಾ? ತುಂಬಾ ಸಿಂಪಲ್ ರೀ ಅವರ. ಇದು ರೋಮನ್ ಕ್ಯಾಥಲಿಕ್, ಕರೆಕ್ಟಾ? ರೋಮನ್ನಲ್ಲೇ ನ್ಯೂಮರಿಕಲ್ಸ್ ಅಲ್ಲಿ ಏನ್ರಿ ಕ್ಯಾಲ್ಕುಲೇಷನ್ ಮೆಥಡ್ ಇದೆ. ನಮ್ಗೆ ಈಸಿಯಾಗಿ ಗೊತ್ತು, ಚೆನ್ನಾಗಿ ಗೊತ್ತು ಅಲ್ವರ. ಏನಪ್ಪ ರೋಮನ್ ನ್ಯೂಮರಿಕಲ್ಸ್ ಅಲ್ಲಿ ಒಂದೊಂದು ಏನ್ರಿ ವರ್ಡ್ಗಳಿಗೆ ಏನಿದೆ ನ್ಯೂಮರಿಕಲ್ಸ್ ರಿಲೇಷನ್ಸ್ ಐತಾ? ಎಕ್ಸಾಂಪಲ್ ಐ ಅಂತಂದ್ರೆ ರೋಮನ್ ನ್ಯೂಮರಿಕಲ್ಸ್ ಅಲ್ಲಿ ಏನರ್ಥ? 1 ಅಲ್ಲ. ಸ್ಕೂಲಲ್ಲಿ ಓದಿದಿರಲ್ಲ ನೀವೆಲ್ಲ? ಓದಿದಿರಲ್ಲ? ಎಲ್ಲ ಲೈನ್ ಇದಿರ್ತಾನೆ, ಕೇಳಿಸ್ತಾ ಇದ್ದಿರ್ತಾನೆ. ಸ್ಕೂಲ್ ಓದಿದ್ವಿ. ಇವಾಗ ಆ ಕಡೆ ಇರ್ತೀರಿ. ವಿಕಾರ್ವಸ್ ಫಿಲಿ ಡಿ ನೋಡಿ, ಸ್ಪೆಲ್ಲಿಂಗ್ ಅಲ್ಲಿ ಇದೆ. ವಿಕಾರ್ ವಸ್ ಫಿಲಿ ಡಿ ಅಲ್ವರ. ವಿ ಅಂದ್ರೆ ರೋಮನ್ ನ್ಯೂಮರಿಕಲ್ಸ್ ಅಲ್ಲಿ ಏನರ್ಥ? 5 ಅಂತ ಬರೋದು. 5 ಹಾಕೊಳ್ಳಿ ಅಲ್ವರ. ಐ ಅಂತಂದ್ರೆ ಎಷ್ಟು? 1. ವೆರಿ ಗುಡ್. ಸಿ ಅಂದ್ರೆ 100. ಆಯ್ತಾ? ಎ ಅಂದ್ರೆ ಇಲ್ಲ,
ಆರ್ Zero. ಅಂದ್ರೆ ಇಲ್ಲ, 0 ಹಾಕೊಂಬಿಡಿ. ಆತರ ಐ ಅಂದ್ರೆ ತಿರ್ಗೇನು 1 1, ಒಂದು. ವಿ ಅಂದ್ರೆ ಎಷ್ಟು ಮತ್ತೆ ಐದು. 5 5, ಎಸ್ ಅಂದ್ರೆ ಇಲ್ಲ 0. 0. ಆಯ್ತಾ, ವಿಕಾರ್ ವಸ್ ಈ ಟೋಟಲ್ ಮಾಡಿದ್ರೆ 112 ಬರ್ತದೆ. ಎಷ್ಟು ಬಂತು? 112. 112. ಇವಾಗ ಫಿಲಿಗೆ ಬನ್ನಿ. FILII. ಆಯ್ತಾ, ಎಫ್ ಅಂದ್ರೆ ಇಲ್ಲ 0, ಐ ಅಂದ್ರೆ ಎಷ್ಟು? 1. ಎಲ್ ಅಂದ್ರೆ ಎಷ್ಟು? 50. 50. 50. ತಿರ್ಗಾ ಐ ಅಂದ್ರೆ ಎಷ್ಟು? 1 1. ತಿರ್ಗಾ ಐ ಅಂದ್ರೆ ಎಷ್ಟು? 1 1. 1. ಸೊ ಟೋಟಲ್ 53 ಆಯ್ತು, ಬರ್ಕೊಳ್ಳಿ. ಆಯ್ತಾ, ಇವಾಗ DEI ಬರೋಣ. ಡಿ ಅಂದ್ರೆ ಎಷ್ಟು ಗೊತ್ತಾ? 500. ಎಷ್ಟು? 500. ಇ ಅಂದ್ರೆ 0, ಐ ಅಂದ್ರೆ ಎಷ್ಟು? 1. 1. 501 ಹಾಕೊಳ್ಳಿ. ಇವಾಗ 112 ಪ್ಲಸ್ 53 ಪ್ಲಸ್ 501 ಕೂಡಿಸಿ ಎಷ್ಟು ಬಂತು? 666. ಹಾ, ನೋಡ್ರ, ನಾನೇನು ಸ್ಪೆಷಲ್ ಆಗಿ ಇನ್ವೆಂಟ್ ಮಾಡ್ಕೊಂಡು ಬಂದ. ಮೃಗದ ಹೆಸರನ್ನು ಸೂಚಿಸುವಂತ ಅಂಕೆ 666. ಇದೇ ಸಿಂಬಾಲಿಕ್ ಆಗಿ ಅಡಗಿದೆ, ಇದರಲ್ಲಿ ಜ್ಞಾನವೂ ಅಡಕವಾಗಿದೆ. ಬುದ್ಧಿವಂತ ಏನ್ ಮಾಡಲಿ, ಎಣಿಸ್ಲಿ ಅಂದ್ರು ಎಣಿಸ್ಬೇಕು. ಅದ್ ಬಿಟ್ಬಿಟ್ಟು ಎಲ್ಲ ಕೂಡ ಫೋಟೋ ಹೊಡಿಯೋದು ನೋಡೋದು. ಅಯ್ಯೋ 666 ಬಾರ್ ಕೊಡಪ್ಪ, ಅಯ್ಯೋ ಮೆಮೊರಿ ಚಿಪ್ಪಪ್ಪ, ಇವೆಲ್ಲ ಹಾಕೊಂಡು ಸೇತಾನ್ಗೆ ಏನ್ರಿ ಆಗ್ಬೇಕೈತೆ ಅಲ್ರ? ಯೋಚನೆ ಮಾಡಿರ್ತೀನಿ. 666 ಅಂತಂದ್ರೆ ಇದು ಪೇಪರ್ ಸಿಸ್ಟಮ್ನ ಸೂಚನೆ ಮಾಡೋಂಥದ್ದು. ಕೈ ಮೇಲಾಗ್ಲಿ ನೆತ್ತಿ ಮೇಲಾಗ್ಲಿ ಮುದ್ರೆ ಹಾಕೊಡೋ ನೇನ್ ಗೊತ್ತಾ ಮೀನಿಂಗು? ನೆತ್ತಿ ನೇನ್ ಗೊತ್ತಾ ಮೀನಿಂಗು? ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಜ್ಞಾನ. ತಲೆಯನ್ನು ಏನು ಯಾವಾಗ ನಿನ್ ತಲೆನೇ ಇಲ್ಲನಪ್ಪ ಅಂತ, ತಲೆಯನ್ನು ಏನರ್ಥ? ಜ್ಞಾನ, ಬುದ್ಧಿ, ತಿಳುವಳಿಕೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಏನ್ರಿ ಈ ಸಂಸ್ಥೆಗಳಿಗಿರಂತ ಎಲ್ಲಾ ದುರ್ಬೋಧೆಗಳನ್ನ ನಾವು ನಂಬ್ತೀರಿ ಅಂತಂದ್ರೆ ಏನ್ ಗೊತ್ತಾ ಮೀನಿಂಗು? ನಮ್ಮ ತಲೆ ಮೇಲೆ ನಾವೇ 666 ಮುದ್ರೆ ಹಾಕಂತ ಇದೀರಿ ಅಂತ ಅರ್ಥ ರೀ. ಆ ಸಂಸ್ಥೆಯನ್ನು ನಾನು ದುರ್ಬೋಧನೆ ನಂಬ್ತಾ ಇದ್ದೀನಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಆ ಮೃಗದ ಹೆಸರನ್ನ ನಾನೇನ್ ಮಾಡ್ತಾ ಇದ್ದೀನಿ? ಅಂಗೀಕಾರ ಮಾಡ್ತಾ ಇದ್ದೀನಿ ಅಂತ ಅರ್ಥ ಅಲ್ದ್ರ? ಏನ್ ದುರ್ಬೋಧನೆಗಳು? ಕ್ರಿಸ್ಮಸ್ ಇಲ್ಲ ಮಾಡ್ತೀನಿ ಪರವಾಗಿಲ್ಲ, ಯಾಕೆ? ಅದು ಪರವಾಗಿಲ್ಲ, ನನಗೆ ಮೆಚ್ಚುಗೆ ಆಗಿದೆ, ನನಗೆ ಇಷ್ಟ ಆಗಿದೆ, ಯಾವ ಹಬ್ಬ ಆಚರಣೆ ಇಲ್ಲ, ಲೋಕ ಎಲ್ಲ ಕ್ರಿಸ್ಮಸ್ ಮಾಡ್ತಾರೆ, ನಾನು ಮಾಡ್ತೀನಿ ಅಂದ್ಬಿಟ್ಟು ನಾನು ನಂಬಿದ್ರೆ 666 ನನ್ನ ತಲೆಗೆ ನಾನೇ ಕಂಡಂಗೆ. ಗುಡ್ ಫ್ರೈಡೆ ಬೈಬಲ್ ಇಲ್ಲ ಪರವಾಗಿಲ್ಲ, ಯಾರೋ ಒಬ್ರು ನಮ್ಮ ಸಭೆಯಿಂದ ಎಲ್ಲ ಡ್ರಾಮಾ ಮಾಡ್ತಾರೆ, ಶಿಲ್ಬೆ ಎತ್ಕೊಂಡು ಆಕ್ಟಿಂಗ್ ಮಾಡ್ತಾರೆ, ಅದು ನೋಡ್ಬಿಟ್ಟು ನಾನು ತುಂಬಾ ಇಮೋಷನ್ ಆಗ್ತೀನಿ, ನಂಗೆ ತುಂಬಾ ಖುಷಿ ಆಗ್ತಾರೆ ಅಂದ್ರೆ ಮಾಡಪ್ಪ ಕಂದ, ಏನೂ ಬೇಜಾರಿಲ್ಲ. ಆದ್ರೆ ನಿನ್ ತಲೆಗೆ ನೀನು ಏನ್ ಮಾಡ್ಕೊಂಡಂಗೆ? 666 ಹಾಕೊಂಡಂಗೆ. ಪ್ರಭು ರಾತ್ರಿ ಭೋಜನ ತಿಂಗಳಿಗೆ ಒಂದ್ಸತಿ ಕೊಡ್ತಾರೆ, ವಾರಕ್ಕೆ ಒಂದ್ಸತಿ ಕೊಡ್ತಾರೆ. ಅಯ್ಯೋ ನಮ್ಮ ಅಯ್ಯೋರು ಕೊಡ್ತಾರೆ, ನಮ್ಮ ಪಾಸ್ಟ್ ಕೊಡ್ತಾರೆ, ಕೊಡ್ದಿರಿದ್ರಿ ನಾನು ತೊಗೊಂಡಿರಿದ್ರಿ, ಎಲ್ಲಾರ ಮುಂದೆ ಅವಮಾನ ಆಗ್ಬಿಡ್ತಾರೆ, ತಗೋಪ್ಪ ಕಂದ ಪರವಾಗಿಲ್ಲ. ಆದ್ರೆ ದೇವ್ರ ಮುಂದೆ ಅಯೋಗ್ಯನಾಗ್ತೀಯಾ? ದೇವ್ರ ಮುಂದೆ ಯೋಗ್ಯನಾಗಕ್ಕೆ ಸಾಧ್ಯ ಇಲ್ಲ. ನಿನ್ ತಲೆಗೆ ನಾವೇ ಏನ್ ಮಾಡ್ಕೊಂಡಾಗ ಮುದ್ರನ ಹಾಕೊಂಡಂಗೆ ಯಾರು ಬಂದು ಹೊಡೆಯಲ್ಲ ರೀ. ಸೇತಾನ್ ಇಂಡೈರೆಕ್ಟ್ ಆಗಿ ನಮ್ಮ ತಲೆಗೆ ಏನ್ ಮಾಡ್ತಾರೆ? 666 ಮುದ್ರೆ ಏನ್ ಮಾಡ್ತಾನೆ? ಹೊಡಿತಾನೆ. ಅರ್ಥ ಮಾಡ್ಕೊಳ್ರಿ, ಎಷ್ಟೋ ಉಪದೇಶಗಳಿದೆ. ಇದುವರೆಗೂ ನಿಮ್ಗೆ 40ಕ್ಕಿಂತ ಪಾಠಗಳು ತೊಗೊಂಡಿನ್ರಿ, ಎಲ್ಲ ಪಾಠಗಳು ಅಬ್ಸರ್ವ್ ಮಾಡಿರ್ತೀನಿ. ಅದರ ಇವೆಲ್ಲ ಪಾಠಗಳು ಸತ್ಯವೇದಲ್ಲಿರೋಂಥ ಪಾಠಗಳು. ಇವತ್ತು ಯಾವ ಸಭೆಯಲ್ಲಿ ಈ ಪಾಠಗಳು ಹೇಳ್ತಾರೆ ನೋಡ್ತೀನಿ? ಯಾವ್ದಾರ ಸಭೆಯಲ್ಲಿ ಹೇಳ್ತಾರ? ಎಲ್ಲ ವಿರುದ್ಧವಾಗಿರೋದು ಬೋಧನೆಗಳೇ. ಅದರ ತ್ರೈಕತ್ವ, ಅಪ್ಪ, ತಂದೆ, ಮಗ, ಪವಿತ್ರತ್ವ ಮೂರೂ ಒಬ್ರೆ ಅಂತೆ. ಎಲ್ರಿ ಐತೆ ಬೈಬಲಲ್ಲಿ? ದುರ್ಬೋಧನೆ. ಪರವಾಗಿಲ್ಲ, ಅಯ್ಯೋ ನಮ್ಮ ಅಯ್ಯೋರು ಹೇಳ್ತಾರೆ ನಾನು ನಂಬ್ತೀರಿ ಅಂತಂದ್ರೆ ನಿನ್ ತಲೆ ಮೇಲೆ ನಾವೇನ್ ಮಾಡ್ಬೇಕು? ಮುದ್ರೆ ಹಾಕೊಂಡಂಗೆ. ಅದೇ ತಲೆ ಮೇಲೆ ಮುದ್ರೆ ಹಾಕೊಂಡಂಗೆ ನಾನು ಅದ್ ನಂಬ್ತೀನಿ ಅಂತಾನೆ ಮೀನಿಂಗ್ ಅಂದ್ರೆ ನನ್ನ ಜ್ಞಾನದಲ್ಲಿ, ನನ್ನ ಬುದ್ಧಿಯಲ್ಲಿ, ನನ್ನ ತಿಳುವಳಿಕೆಯಲ್ಲಿ ಅದೇ ದುರ್ಬೋಧನೆ ನಾನು ಇಟ್ಕೊಂತೀನಿ ಅಂತ ಅರ್ಥ. ಅದ್ರ 1000 ವರ್ಷದಲ್ಲಿ ಎಲ್ಲಾ ಮನುಷ್ಯಗಳಿಗೂ ಯಾರ್ಯಾರು ಯೇಸು ಕ್ರಿಸ್ತನ ಇವಾಗ ನಂಬಿಲ್ಲೋ ತಿರ್ಗಾ 1000 ವರ್ಷದಲ್ಲಿ ಎದ್ದು ಬರ್ತಾರೆ, ಸಮಾಧಿನೆಲ್ಲ ಎದ್ದು ಬರ್ತಾರೆ, ಕ್ರಿಸ್ತನ ರಾಜ್ಯದಲ್ಲಿ ಬಂದು ಸತ್ಯ ತಿಳ್ಕೊಂತಾರೆ ಅಂತ ಸತ್ಯವೇದ ಹೇಳಿದ್ರೆ. ಇಲ್ಲ ಇವಾಗ ಮಾತ್ರ ನೀವು ಕೇಳಬೇಕು, ನಾನು ಹೇಳಿದ್ರೆ ನೀವು ಕೇಳಬೇಕು, ಇಲ್ಲ ಸೀರೆ ಎಲ್ಗೊಟ್ಟಾಗ್ತೀರಾ, ನರ್ಕ ಕೊಟ್ಟಾಗ್ತೀರಾ ಅಂತ ಹೇಳೋದು ಎಂಥ ದುರ್ಬೋಧನೆ ರೀ. ಯೋಚನೆ ಮಾಡ್ರಿ, ಯೋನಾಗೆ ಬೈತಾರೆ ದೇವ್ರು, ನೀನವೇ ಪಟ್ಟಣ ದೇವ್ರು ಕಾಪಾಡ್ಬಿಡ್ತಾರೆ. ಯೋನ ಬೇಜಾರಾಗ್ಬಿಡ್ತಾನೆ, ಹೋಗಿ ಬಿಸಿಲಲ್ಲಿ ಕೂತಿರ್ತಾನೆ. ಅದರ ಆ ಒಂದು ಏನ್ರಿ ಸೋರೆಕಾಯಿ ಗಿಡ ಬರ್ತಾರೆ, ನೆರಳು ಕೊಡ್ತಾರೆ, ಒಣಗೋಗ್ಬಿಡ್ತಾರೆ, ಸಿಕ್ಕಾಪಟ್ಟೆ ಹೋಗ್ಬಿಡ್ತಾರೆ. ಈ ಸೋರೆಕಾಯಿ ಗುಡಿ ಬಗ್ಗೆ ನೀನು ಇಷ್ಟು ಚಿಂತೆ ಮಾಡ್ತಿಲ್ಲ, ನೀನು ಬಿತ್ತನೆ ಮಾಡಿಲ್ಲ, ಬೆಳೆಸಿಲ್ಲ, ಅದೇ ಬಿಡ್ತು, ಒಣಗೋಗ್ಬಿಡ್ತು, ಇದಕ್ಕೆ ಇಷ್ಟು ಟೆನ್ಷನ್ ತೊಗೊಂತೀರಾ, ನಾನು ಈ ಜನಗಳ ಬಗ್ಗೆ ನಾನು ಯೋಚನೆ ಮಾಡೋದು ಬೇಡವಾ ಅಂತ ಹೇಳ್ತಾರೆ. ಆ ರೀತಿ ಇನ್ನವೇ ದ್ರೋಹಿಗಳಿಗೆ ಯೋಚನೆ ಮಾಡಿರೋ ದೇವರು ಏನ್ರಿ ಅಂಥ ಪರಾತ್ಪರನು, ಅಂಥ ಕರುಣಾಮಯಿ, ಅಂಥ ಕೃಪೆಯಾಗಿರೋಂಥ ದೇವರು 1000 ವರ್ಷದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಇದೇ ಭೂಮಿಗೆ ಜೀವಂತವಾಗಿ ತತ್ತೀನಿ ಅಂತ ದೇವ್ರು ಹೇಳಿದ್ರೆ, ಇವತ್ತೆಲ್ಲ ಬೋಧಕರು ಇಲ್ಲ ಅವ್ನು ಇವತ್ತು ನಂಬುದ್ರಿಂದ ರಕ್ಷಣೆ ಇಲ್ಲ, ನರಕ ಕೊಟ್ಟೈತೆ. ಎಂಥ ದುರ್ಬೋಧನೆ ರೀ. ಅಂಥ ಬೋಧನೆಗಳನ್ನ ನಾವೆಲ್ಲ ನಂಬ್ತೀರಿ ಅಂತಂದ್ರೆ ನಮ್ಮಂಥ ಅಜ್ಞಾನಿಗಳಿನ್ ಯಾರು ಇಲ್ಲ ರೀ.
ಅಲ್ದ್ರ ತಲೆಗೆ ನಾವೇನ್ ಮಾಡ್ಕೊಂಡಂಗೆ ಮುದ್ರೆಗಳು ಹಾಕೊಂಡಂಗೆ ಯಾರ ಪ್ರವಾದಿಗಳಂತೆ ಇಲ್ಲಿದೆಲ್ಲ ಬೈಬಲ್ ಇಲ್ಲಿರೋ ವಿಚಾರಗಳನ್ನ ನಮ್ಮ ಪರ್ಸನಲ್ ಲೈಫಲ್ಲಿ ಆಗಿರೋ ಪ್ರವಾದಿಗಳ ಯೋಚನೆ ಮಾಡಿ ಅವಲ್ಲ ಪ್ರವಾದಿಗಳ ಹಾ ಹೇಳ್ರಿ ಪ್ರವಾದನೆ ಏನ್ ಮಾಡ್ಬೇಕು ಪ್ರವಾದನೆ ಬೈಬಲ್ ಇರೋದು ಪ್ರವಾದನೆ ಹೇಳ್ಬೇಕ್ರಿ ನಮ್ಮ ಜೀವನದಲ್ಲಿ ನಾಳೆ ಆಗ್ತೀರಿ ಅಂದ್ಬಿಟ್ಟು ಅದನ್ನ ಹೇಳೋದು ಪ್ರವಾದನೆನ ಯಾಕ್ರಿ ಹೇಳ್ಬೇಕು ಬೇರೆ ಒಬ್ರು ನಮ್ಮ ಜೀವನದಲ್ಲಿ ನಾಳೆ ಏನಾಗ್ತದೆ ಸತ್ಯವೇದಲ್ಲಿ ಬರ್ದಿಲ್ವಾ ಯಾರು ಕೈ ಬಿಟ್ರೆ ನನ್ನ ಕೈ ಬಿಡಲ್ಲ ಅಂತ ಹೇಳಬೇಕು ಇನ್ನೇನ್ರಿ ಬೇಕು ಪ್ರವಾದನೆ ನಿನ್ನನ್ನು ಮುಟ್ಟಿದವನು ನನ್ನ ಕಣ್ಗುಡ್ದೇನೆ ಮುಟ್ಟಿದವನು ಅಂತ ಹೇಳಿರ್ಬೇಕು ಇನ್ನೇನ್ರಿ ಪ್ರವಾದನೆ ಬೇಕು ನಮ್ಗೆ ಅದಕ್ಕಿಂತ ಯಾವ ಕಷ್ಟದಲ್ಲೂ ನಿಮ್ಮನ್ನ ಕೈ ಬಿಡೋದಿಲ್ಲ ಸಮುದ್ರದಲ್ಲಿ ಹೋದ್ರು ಎಂಥ ಬೆಂಕಿ ಇರೋದ್ರು ನಾನು ಜೊತೆಗಿರ್ತೀನಿ ಎಂಥ ಮುದಿ ವಯಸ್ಸಲ್ಲಾದ್ರೂ ನಿನ್ನ ಕೈ ಬಿಡಲ್ಲ ಅಂದ್ಬಿಟ್ಟು ಇಷ್ಟೆಲ್ಲ ಭಯ ವಚನ ಕೊಟ್ಟಿರ್ಬೇಕಾರೆ ಇಲ್ಲ ದೇವ್ರೆ ನನಗೆ ಫ್ಯೂಚರ್ ಏನಾಗ್ತದೆ ದೇವ್ರೆ ಹೇಳೋ ದೇವ್ರೆ ಅಂತ ಪ್ರವಾದನೆ ಕೇಳ್ತೀರಿ ಅಂದ್ರೆ ಎಂಥ ನಾವು ಈ ಮಂದು ಜ್ಞಾನಹೀನರಿ ಸತ್ಯವೇದ ಅದು ಹೇಳದ್ರಿ ಮತ್ತೆ ಓದ್ರಿ ಅಂತೀನಿ 6ನೇ ಅಧ್ಯಾಯದಲ್ಲಿ 34ನೇ ವಾಕ್ಯ 30ರಿಂದ 34ನೇ ವಚನ ಅದು ಹೇಳೋದು ಅಜ್ಞಾನಿ ಇದನ್ನೆಲ್ಲ ಅಜ್ಞಾನಿಗಳು ಹುಡ್ತಾರೆ ನಾಳೆ ಏನ್ ತಿಂತೀನಿ ಏನ್ ಉಡ್ತೀನಿ ಏನು ವಾಸ ಮಾಡ್ತೀನಿ ಏನ್ ಮಾಡ್ಕೊಂತೀನಿ ಇವೆಲ್ಲ ಅಜ್ಞಾನಿಗಳು ಹುಡ್ಕೋದ್ರಿ ಸತ್ಯ ಗೊತ್ತಿಲ್ದಿರೋ ಹುಡ್ಕೋರು ಸತ್ಯ ಗೊತ್ತಿರೋಂಥ ಮಕ್ಳುಗಳು ಏಮನ್ ನಂಬಿಕೆ ಅಂತ ಇರ್ತಾರೆ ಅಲ್ವರ ಏನ ಪೇತ್ರ ತರ ಸಮುದ್ರದಲ್ಲಿ ಹೋಗ್ತಾ ಇರ್ಬೇಕು ಅಯ್ಯೋ ಅಯ್ಯೋ ನಡಿತಾ ಇದ್ದೀನ ಅಂತ ಧಬಕ್ ಅಂತ ಅವಿಶ್ವಾಸಗಳನ್ನು ಮುಳುಗೋಯ್ತಿರಿ ನಂಬಿಕೆ ಇರಬೇಕು ದೇವ್ರು ನಮ್ಮನ್ನ ಕೈ ಬಿಡ್ತಾರ ಯೋಚನೆ ಮಾಡ್ರಿ ಮಗನ್ನೇ ಕೊಟ್ಟಿರೋ ದೇವ್ರು ಇನ್ನೇನ್ರಿ ಕೊಡ ನಮ್ಗೆ ಯೋಚನೆ ಮಾಡಿ ಅದೇ ತುಂಬಾ ನಮ್ಗೆ ಕೇವಲ ಆಗ್ಬಿಡುತ್ತೆ ಈ ಥರ ಹೇಳಿ ಅಲ್ವರ ಸರಿಯಾಗಿ ಥಿಂಕ್ ಮಾಡ್ರಿ ಅಂತೀನಿ ಅಲ್ವರ ಇಂಥ ಅಮೂಲ್ಯವಾಗಿರೋ ಸತ್ಯನ ಕೇವಲವಾಗಿ ಎಣಿಸಿದ್ರೆ ನಮ್ಮ ತಲೆಗೆ ನಾವೇನ್ ಮಾಡ್ದಂಗೆ 666 ಮುದ್ರೆನ ಹೊಂದ್ಕೊಂಡಂಗೆ ಕೈಯನ್ನು ಹೆಂಗ್ ಗೊತ್ತಾ ಮೀನಿಂಗು ಆ ಸಂಸ್ಥೆಗಳನ್ನ ಸಪೋರ್ಟ್ ಕೊಟ್ಟಂಗೆ ಯಾರು ಬಿಡ ಆ ಸಭೆಗೆ ಹೋಗಿ ಮಾಡೋದು ಕಾಣಿಕೆ ಕೊಟ್ಕೊಂಡ್ಬಿಡೋಣ ಏನು ಕಾಣಿಕೆ ಕೊಡೋದು ಮಾಡೋದೆಲ್ಲ ದುರ್ಬೋಧನೆಗಳು ಮಾಡೋದೆಲ್ಲ ದುರಾಚಾರ ಕೆಲಸಗಳು ಮಾಡೋದೆಲ್ಲ ಕೆಟ್ಟ ಕೆಲಸಗಳು ಅವ್ರಿಗೆ ಬೇರೆ ಕಾಂಟ್ರಿಬ್ಯೂಷನ್ ಬೇರೆ ಕೊಡ್ತಾರಂತೆ ಕಾಣಿಕೆನ ಅದ್ರ ಬೇರೆ ಸಾಲದಕ್ಕೆ ಸಭೆಯಲ್ಲಿ ಬೋಧನೆಗಳು ಬೇರೆ ಹತ್ರದವ್ರ ಮಗ ನೀವೇನ್ ಮಾಡ್ಬೇಕು ಕಟ್ಟ ಕೊಟ್ಬಿಡ್ಬೇಕು ಅಲ್ವರ ದೇವ್ರ ಎಂತ ಬಿಟ್ರೆ ಮಲಕಿಲಿ ದೇವ್ರನ್ನ ಪರೀಕ್ಷೆ ಮಾಡಿ ನೋಡಿ ಏನೋ ದುಡ್ಡು ಕೊಟ್ಟು ನೋಡಿ ಅಂತಂದವ್ರ ಆ ದುಡ್ಡು ನೀ ಏನಪ್ಪ ಮಾಡ್ತೀಯಾ ಮನೆಗೆ ಬಿರಿಯಾನಿ ಮಾಡ್ಕೊಂಡು ತಿನ್ನೋದು ಕಾರಲ್ಲಿ ಸೂಪರ್ ಆಗಿ ಲಕ್ಸುರಿ ಆಗಿ ತಿರ್ಗಾಡೋದು ಇದಕ್ಕೆ ಕೊಡೋದು ದೇವ್ರ ನಿನ್ ದುಡ್ಡು ನೀನೇನ್ ಮಾಡ್ತೀಯ ದೇವ್ರಿಗೆ ಅದರ ನೀನ್ ದೇವ್ರಿಗೆ ಏನ್ ಮಾಡ್ತೀಯ ದೇವ್ರಿಗೆಲ್ಲ ಏನು ಮಾಡೋದು ಎಲ್ಲ ತಂದು ಸ್ವಂತಕ್ಕೆ ಮಾಡ್ಕೊಳೋದು ಹೇಳೋದೆಲ್ಲ ದೇವ್ರಿಗೆ ಅಂದ್ಬಿಟ್ಟೋದು ಅದರ ಕರ್ತನಲ್ಲಿ ಪ್ರೀತಿ ಅಂತ ಹೇಳ ಇಂಥ ಸಂಸ್ಥೆಗಳಿಗೆ ನಾವು ಏನಾರೋ ಸಹಾಯ ಮಾಡಿದ್ರೆ ಕೈಯನ್ನೇನೋ ಅಯ್ಯೋ ಸ್ವಲ್ಪ ಕೈ ಹಾಕಪ್ಪ ಅಯ್ಯೋ ಸ್ವಲ್ಪ ಕೈ ಕೊಡಪ್ಪ ಕೈ ಕೊಟ್ಬಿಟ್ಯಪ್ಪ ಕೈ ಬಿಟ್ಬಿಟ್ಯಾ ಅದೇನರ್ಥ ಹೆಲ್ಪ್ ಸಹಾಯ ಇಂಥ ಸಂಸ್ಥೆಗಳಿಗೆಲ್ಲ ನಾವು ಸಹಾಯ ಮಾಡಿದ್ರೆ ನಮ್ಮ ಕೈಗೆ ನಾವೇ 666 ಮುದ್ರೆ ಏನ್ ಮಾಡ್ದಂಗೆ ಹಾಕೊಂಡಂಗೆ ರೀ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಇಂಥವ್ರು ಯಾರು ಕ್ರಿಸ್ತನೊಂದಿಗೆ ಪರಲೋಕ ರಕ್ಷಣೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ರೀ ಬೈಬಲ್ ಹೇಳ್ತಾನೆ ಓದಿದ್ದೀನಿ ಪ್ರಕಟಣೆ 20ನೇ ಅಧ್ಯಾಯ 4ನೇ ವಾಕ್ಯ ಹೋದ್ರಿ ರೆವಲ್ಯೂಷನ್ ಚಾಪ್ಟರ್ 20 ವರ್ಸ್ 4 ಹೋದ್ರಿ ತರುವಾಯ ಸಿಂಹಾಸನಗಳನ್ನು ಕಂಡೆನು ಅವುಗಳ ಮೇಲೆ ಜನರು ಕೂತಿದ್ದರು ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷ್ಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯ್ಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ಮೃಗಕ್ಕೂ ಅವರ ವಿಗ್ರಹಕ್ಕೂ ನಮಸ್ಕರಿಸದೆ ಆಮೇಲೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ನೋಡ್ರ, ತಲೆ ಮೇಲೆ ಹಣೆ ಮೇಲಾಗ್ಲಿ ಕೈ ಮೇಲಾಗ್ಲಿ ಏನ್ ಹಾಕೊಂಡಿಲ್ಲ, ಗುರುತು ಹಾಕ್ಸ್ಕೊಂಡವ್ರ ಹಾಕ್ಸ್ಕೊಂಡೇರವ್ರ ಹಾಕಿಸಿಕೊಳ್ಳದೆ ಇರುವವರು, ಹಾಕಿಸಿಕೊಳ್ಳದೇ ಇರೋರ್ನ ಕಂಡೇನು. ಇವ್ರು ಏನ್ ಮಾಡಿದ್ರಂತೆ? ಕಂಟಿನ್ಯೂ. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಇವ್ರು ಮಾತ್ರ ಜೀವಂತ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ರಿ. ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ಬೇಕಾ? ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ಬೇಕಾ? ಸಿಂಹಾಸನ ಕೂತ್ಕೊಂಡು ಆತನ ಜೊತೆಗೆ ಪರಲೋಕದಲ್ಲಿ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡ್ಬೇಕಾ? ಏನ್ ಮಾಡ್ಬೇಕು? ನಮ್ಮ ತಲೆಗಳನ್ನ ಏನ್ ಮಾಡ್ಬೇಕ್ರಿ? ದೇವರ ವಾಕ್ಯದ ನಿಮಿತ್ತವಾಗಿಯೂ, ಏನು ಯೇಸುವಿನ ವಿಷಯವಾದ ಸಾಕ್ಷ್ಯ ನಿಮಿತ್ತವಾಗಿಯೂ, ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸ್ಕೊಳ್ಬೇಕು. ತಲೆಯನ್ನು ಏನ್ರಿ? ನಮ್ಮ ತಲೆ ಇದೆ ಗೊತ್ತಾ, ನಮ್ಮ ಐಡಿಯಾ, ನಮ್ಮ ಬ್ರೈನ್, ನಮ್ಮ ಮೈಂಡು, ಅದರ ಇದನ್ನೆಲ್ಲವನ್ನು ಕಿತ್ತು ಬಿಸಾಕೊಡ್ಬೇಕು. ಕ್ರಿಸ್ತನ ಮೈಂಡ್ ಹಾಕೊಬೇಕ್ರಿ. ಅದರ ಸತ್ಯ ಗೊತ್ತಾಗಿದ್ಮೇಲೆ ಎಲ್ಲಾನು ಬಿಟ್ಬಿಡ್ಬೇಕ್ರಿ. ಎದುರ್ಕೊಂಬಿಡ್ದ್ರಿ ದೇವ್ರ ಮಕ್ಳು. ಏನ್ರಿ ಎದುರ್ಕೊಂಡ್ರೆ? ಯೇಸು ಕ್ರಿಸ್ತ ಫಸ್ಟ್ ಟೈಮ್ ಆಲಯದಲ್ಲಿ ಬೋಧನೆ ಮಾಡ್ತಾರೆ, ಓಡಿಸ್ಬಿಡ್ತಾರೆ. ಯೇಸು ಕ್ರಿಸ್ತ ತಿರುಗು ನೋಡಿಲ್ಲ, ಅಯ್ಯೋ ಓರಯ್ಯ ಅಂದ್ಬಿಟ್ಟು ಅವ್ರ ಪಾಂಟ್ ಅವ್ರು ಏನ್ ಮಾಡ್ತಾರೆ? ದೇವ್ರ ಸತ್ಯನ ಸಾರ್ತಾರೆ. ಯಾರಿಗೆ ಕಿವಿ ಇತ್ತೋ ಕೇಳೋರು, ಕಿವಿ ಇದ್ದವನು ಕೇಳಲಿ ಅಂತಂದ್ರು. ಅದರ ಯೇಸುಗೂ ಸಂಘ ಎದುರ್ಕೊಂಡ್ರ ಎಷ್ಟು ದುಡ್ಡನ್ನ ಯೇಸುಕ್ರಿಸ್ತು ವಸೂಲಿ ಮಾಡ್ಕೊಂಡಿದ್ರು, ಎಷ್ಟು ದುಡ್ಡು ಮೇಲೆ ಯೇಸುಕ್ರಿಸ್ತು ಭರವಸೆ ಇತ್ತು. ಅವ್ರು ಕೆಲಸ ಮಾಡ್ಬೇಕಾರೆ ಅವ್ರ ಭರವಸೆ ನಂಬಿಕೆ ದೇವ್ರ ಮೇಲೆ ರೀ. ಅಪೋಸ್ಟಲ್ ಪೌಲ್
ಎಂತ ದೊಡ್ಡ ಕೋಟ್ಯಾಧಿಪತಿ ರೀ ಅವರು. ಅದಲ್ಲ, ಇವೆಲ್ಲ ಒಂದು ಕಸವನ್ನು ಎಣಿಸ್ತೀನಿ ಅಂತ ಹೇಳ್ತಾರೆ. ನಾವು ಎಣ್ಸಕ್ ರೆಡಿ ಆಗಿದ್ದೀರಾ? ದುರ್ಬೋಧನೆಗಳಂತ ಸಂಸ್ಥೆಗಳನ್ನ ಬಿಡಕ್ಕೆ ಫಸ್ಟ್ ಆಫ್ ಆಲ್ ನಮ್ಗೇನಿಲ್ಲ, ರೆಡಿ ಇಲ್ಲ ರೀ. ಫಸ್ಟ್ ಆಫ್ ಆಲ್ ಆ ಸಂಸ್ಥೆಗಳು ದುರ್ಬೋಧನೆ ಏನ್ರಿ ಸಾರ್ತಾ ಇದ್ರೆ ಅಂತ ನಂಬಕ್ಕೆ ನಮ್ಗೇನಿಲ್ಲ ಇವತ್ತು, ಮನ್ಸೇ ಇಲ್ಲ. ಯಾಕೆ ಗೊತ್ತಾ? ನಮ್ಮ ಮನ್ಸೆಲ್ಲ ಏನಾಗಿದೆ ಇವತ್ತು ಸಂಸ್ಥೆಗಳ ಮೈತೆ. ಸಂಸ್ಥೆ ನಮ್ಮನ್ನು ಯಾರು ಪರಲೋಕಕ್ಕೆ ಸಾಧ್ಯನೇ ಇಲ್ಲ. ಕ್ರಿಸ್ತ ಮೇಲೆ ನಂಬಿಕೆ ಮಾತ್ರ ರೀ, ಅಲ್ವರ? ಅದಕ್ಕೆ ಇಂಥವ್ರು ಯಾರು ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ಬೇಕು, ಏನ್ ಮಾಡ್ಬೇಕು ಗೊತ್ತಾ? ನಮ್ಮ ತಲೆ ಮೇಲೆ ಒಂದು ಮುದ್ರೆ ಇರಬೇಕು. ಆ ಮುದ್ರೆ ನೋಡ್ತೀನಿ ನೋಡ್ರಿ ಅಂತ ತಿಳ್ಕೊಳ್ಳಿ. ರೆವಲ್ಯೂಷನ್ 14:1 ಓದ್ರಿ. ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. 1,44,000 ಜನ ಮಾತ್ರ ಜಿಯೋನ್ ಪರ್ವತದಲ್ಲಿ ಯಜ್ಞದ ಕುರಿಯಾದದ್ದ ನಿಲ್ತ್ಕೊಳಕ್ ಸಾಧ್ಯ ರೀ. ಅಲಾಂಗ್ ವಿತ್ ಹಿಮ್, ಅವ್ರ ಜೊತೆಗೆ ಇರಬೇಕು ಅಂದ್ರೆ ನಮ್ಗೇನ್ ಗೊತ್ತಾ ಇರಬೇಕು? ತಲೆ ಮೇಲೆ, ಅವರ ಹಣೆ ಮೇಲೆ ಆತನ ಹೆಸರು, ಆತನ ತಂದೆ ಹೆಸರು ಇರ್ಬೇಕು. ಏನ್ ಹೆಸರು ಅಂದ್ರೆ ಕ್ಯಾರೆಕ್ಟರ್, ಅವ್ರ ಗುಣಗಳು, ಆ ಸತ್ಯ ಉಪದೇಶಗಳು ಎಲ್ಲಿರ್ಬೇಕು? ನಮ್ಮ ಮನಸ್ಸಲ್ಲಿ ಇರ್ಬೇಕು. ಇದು ಬಿಟ್ಬಿಟ್ಟು ಎಲ್ಲಾ ದುರ್ಬೋಧನೆಗಳನ್ನ ನಂಬ್ಕೊಂಡು ಏನ್ರಿ ಎಲ್ಲಾ ಅದನ್ನೇ ತಲೆ ಇಟ್ಕೊಂಡಿತೀರಿ ಅಂತಂದ್ರೆ ನಾವು ದೇವ್ರ ಮಕ್ಕಳಾಗೋದಕ್ಕಾಗ್ಲಿ ರಕ್ಷಣೆ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಜಗಳೇ ಏನ್ರಿ, ಇದು ಕ್ರಿಸ್ತ ವಿರೋಧಿಯ ತುಂಬಾ ಇಂಪಾರ್ಟೆಂಟ್ ಪಾಠ. 666 ಹೆಂಗೆ ಅಂತ ನೋಡೋದು ಅಂತ ಬಿಡಲ್ರ. ಇನ್ನು ಮುಂದಿನ ವಾರದಲ್ಲಿ ಯಾವ ತರ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಈ ಕ್ರಿಸ್ತ ವಿರೋಧಿ ಕೊಟ್ಟಂತ ಕೂಡ ನಾವೇ ಮಾಡೋಣ, ನೆಕ್ಸ್ಟ್ ವೀಕು ನೋಡೋಣ. ಅಲ್ರ ನೆಕ್ಸ್ಟ್ ವೀಕ್ ಬರೋಕ್ಕಿಂತ ಮುಂಚೆ ದಯವಿಟ್ಟೆಲ್ಲ ಪ್ರಕಟಣೆ 12ನೇ ಅಧ್ಯಾಯನ ಓದ್ಕೊಂಡು ಬನ್ನಿ, ಓಕೆನಾ? ಸರಿ, ಯಾರಿಗಾನ ಕ್ವಶನ್ಸ್ ಏನೋ ಇದೆಯಾ? ಯಾರಿಗಾನ ಹೇಳೋದಿದ್ಯಾ, ಕೇಳೋದಿದ್ಯಾ? ದಯವಿಟ್ಟು ಕೇಳಿ. ಸರಿ, ಗೋಪಾಲ್ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಇಲ್ಲ ಬ್ರದರ್. ಸರಿ, ಸೈಮನ್ ಬ್ರದರ್, ಇಲ್ಲ ಬ್ರದರ್. ರಾಜೇಂದ್ರ ಬ್ರದರ್, ಇಲ್ಲ ಬ್ರದರ್, ಏನು ಪ್ರಶ್ನೆ ಇಲ್ಲ. ಓಕೆ, ಮಾದೇಶ್ ಬ್ರದರ್, ಇಲ್ಲ ಬ್ರದರ್. ಓಕೆ, ಭವ್ಯ ಸಿಸ್ಟರ್, ಇಲ್ಲ ಬ್ರದರ್. ಓಕೆ, ಜಯಪ್ರಕಾಶ್ ಬ್ರದರ್, ಸರ್ ಇಲ್ಲ, ಸದ್ಯಕ್ಕೆ ನಾನು ಇನ್ನೂ ಅದನ್ನ ಸ್ಟಡಿ ಮಾಡಿದ್ಮೇಲೆ ಈಗಿಂದು ನೆಕ್ಸ್ಟ್ ವೀಕ್ ಕೇಳ್ತೀನಿ ಸರ್. ಶೋರ್ ಖಂಡಿತವಾಗೂ ಯಾರು ಬೇಕಾರೋ ಇನ್ನು ಸ್ವಲ್ಪ ದಿನ ಮೇಲೆ ಕೂಡ ಕೇಳ್ಬೋದು. ಏನು ಒಂದು ನೀವು ಇಮ್ಮಿಡಿಯೇಟಾಗಿ ಇಡಬೇಕು ಅಂತಿಲ್ಲ. ದಯವಿಟ್ಟು ಸ್ಟಡಿ ಮಾಡಿ ನಿಧಾನವಾಗಿ ಏನು ಮಾಡಿ ನೀವು ರೆಸ್ಪಾಂಡ್ ಮಾಡಿ, ಓಕೆನಾ? ಮಹೇಶ್ ಬ್ರದರ್ ಏನೋ ಡೌಟ್ಸ್? ಇಲ್ಲ ಬ್ರದರ್, ಇಲ್ಲ. ಓಕೆ, ಇಲ್ಲ. ಮುತ್ತುರಾಜ್ ಬ್ರದರ್, ಏನಿಲ್ಲ. ಓಕೆ, ಪ್ರೇಮಾ ಸಿಸ್ಟರ್, ಇಲ್ಲ ಬ್ರದರ್. ಓಕೆ, ಸಂತೋಷ್ ಬ್ರದರ್, ಇಲ್ಲ ಬ್ರದರ್. ಓಕೆ, ಉಷಾ ಸಿಸ್ಟರ್, ಇಲ್ಲ ಬ್ರದರ್. ಮಂಜಮ್ಮ ಸಿಸ್ಟರ್, ಓಕೆ, ಇಲ್ಲ ಬ್ರದರ್. ಸಂತೋಷ. ಹಂಗೂ ಕೂಡ ಏನೋ ಪ್ರಶ್ನೆ ಇತ್ತು ಅಂದ್ರೆ